ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಕ್ಲಾಸ್ 9th ನ ವೈ ಡು ವಿ ಫಾಲ್ ಇಲ್ ಚಾಪ್ಟರ್ ನಲ್ಲಿ ಕಂಡು ಬರುವಂತಹ 30 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಸ್ ಐ ಟೋಲ್ಡ್ ಅರ್ಲಿಯರ್, ಇಲ್ಲಿ ನಾನು ನಿಮ್ಮ ಇನ್ ಟೆಕ್ಸ್ಟ್ ಕ್ವೆಶ್ಚನ್ಸ್ ಗಳನ್ನ NCERT ಎಕ್ಸಾಂಪಲರ್ ಕ್ವೆಶ್ಚನ್ಸ್ ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ. ಸರಿನಾ? ಹಾಗಿದ್ರೆ ಇವತ್ತಿನ ಸೆಷನ್ ಶುರು ಮಾಡೋಣ. ಓಕೆ, ಸೊ ಮೊದಲಿಗೆ ಒಂದಷ್ಟು MCQs ಗಳಿದೆ, ಅವುಗಳನ್ನ ನೋಡ್ಬಿಡೋಣ. ಮೊದಲನೇ ಕ್ವೆಶ್ಚನ್ ಹೀಗಿದೆ ನೋಡಿ: ಮೇಕಿಂಗ್ ಆಂಟಿವೈರಲ್ ಡ್ರಗ್ಸ್ ಈಸ್ ಮೋರ್ ಡಿಫಿಕಲ್ಟ್ ದ್ಯಾನ್ ಮೇಕಿಂಗ್ ಆಂಟಿಬ್ಯಾಕ್ಟೀರಿಯಲ್ ಡ್ರಗ್ಸ್ ಆರ್ ಆಂಟಿಬ್ಯಾಕ್ಟೀರಿಯಲ್ ಮೆಡಿಸಿನ್ ಬಿಕಾಸ್. ಯಾಕೆ ಆಂಟಿವೈರಲ್ ಡ್ರಗ್ಸ್ ಗಳನ್ನ ಮಾಡೋದು ತುಂಬಾ ಕಷ್ಟ ಆಸ್ ಕಂಪೇರ್ ಟು ಆಂಟಿಬಯೋಟಿಕ್ಸ್? ಮೊದಲನೇ ಆಪ್ಷನ್ ಹೀಗಿದೆ ನೋಡಿ: viruses have very few biochemical mechanisms of their own. ಹಾಗೆ viruses are parasitic in nature, viruses are non-living in nature and none of the above. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಆಗುತ್ತೆ ನೋಡಿ. ವೈರಸಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ನಮಗೆ ಇನ್ನೂ ಕಂಪ್ಲೀಟ್ ಆಗಿ ಸಾಧ್ಯವಾಗಿಲ್ಲ. ಯಾಕಂತ ಹೇಳಿದ್ರೆ ವೈರಸಸ್ ಆರ್ ನಾನ್ ಲಿವಿಂಗ್ ವೆನ್ ದೇ ಆರ್ ಔಟ್ಸೈಡ್ ಆಫ್ ಹೋಸ್ಟ್ ಆರ್ಗ್ಯಾನಿಸಮ್ ಅಂಡ್ ದೇ ಆರ್ ಕನ್ಸಿಡರ್ಡ್ ಲಿವಿಂಗ್ ವೆನ್ ದೇ ಆರ್ ಇನ್ಸೈಡ್ ಆಫ್ ಹೋಸ್ಟ್ ಆರ್ಗ್ಯಾನಿಸಮ್. ಯಾವುದಾದ್ರೂ ಒಂದು ಹೋಸ್ಟ್ ಆರ್ಗ್ಯಾನಿಸಮ್ನ ದೇಹದ ಹೊರಗಿದ್ದಾಗ ಅದು ನಾನ್ ಲಿವಿಂಗ್ ಆಗಿ ಕನ್ಸಿಡರ್ ಆಗುತ್ತೆ. ಯಾವುದಾದ್ರೂ ಒಂದು ಹೋಸ್ಟ್ ಆರ್ಗ್ಯಾನಿಸಮ್ನ ಇನ್ಫೆಕ್ಟ್ ಮಾಡಿ ಅದರ ಒಳಗಡೆ ಇದ್ದಾಗ ವೈರಸ್ ಅನ್ನ ನಾವು ಲಿವಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸರಿನಾ? ವೈರಸಸ್ ಆರ್ ಒಬ್ಲಿಗೇಟ್ ಪ್ಯಾರಾಸೈಟ್ಸ್. ತಮ್ಮದೇ ಆದ ಒಂದು ಲೈಫ್ ಸೈಕಲ್ ಅಥವಾ ತಮ್ಮದೇ ಆದ ಒಂದು ಬಯೋಕೆಮಿಕಲ್ ಮೆಕ್ಯಾನಿಸಮ್ ಅನ್ನ ಅವು ಹೊಂದಿಲ್ಲ. ಹೋಸ್ಟ್ ಆರ್ಗ್ಯಾನಿಸಮ್ ನಲ್ಲಿ ಅವು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಹೆಚ್ಚಿನ ಸಮಯ ಬೇಕಾಗುತ್ತೆ, ಹಾಗೆ ಅದು ಕಷ್ಟ ಕೂಡ. ಸೊ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯ ಆಗಿಲ್ಲ ವೈರಸಸ್ಗಳ ಆ ಬಯೋಕೆಮಿಕಲ್ ಮೆಕ್ಯಾನಿಸಮ್ಸ್ಗಳನ್ನ. ಈ ಕಾರಣಕ್ಕಾಗಿಯೇ ನಮಗೆ ಆಂಟಿ ವೈರಲ್ ಡ್ರಗ್ಸ್ಗಳನ್ನ ಸಿಂಥಸೈಸ್ ಮಾಡೋದು ಕಷ್ಟ ಆಗಿದೆ ಆಸ್ ಕಂಪೇರ್ ಟು ಆಂಟಿಬಯೋಟಿಕ್ಸ್. ಸರಿನಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎ ಸರಿ ಉತ್ತರ ಆಗುತ್ತೆ. ವೈರಸಸ್ ಹ್ಯಾವ್ ವೆರಿ ಫ್ಯೂ ಬಯೋಕೆಮಿಕಲ್ ಮೆಕ್ಯಾನಿಸಮ್ಸ್ ಆಫ್ ದೇರ್ ಓನ್. ಹಾಗಾಗಿ ಅವುಗಳ ಆಂಟಿ ವೈರಲ್ ಡ್ರಗ್ಸ್ಗಳನ್ನ ನಾವು ಸಿಂಥಸೈಸ್ ಮಾಡೋದು ಕಷ್ಟ ಆಗಿದೆ. And it is difficult as compared to antibiotics. Right? Viruses are parasitic in nature, that is true, but ಇಲ್ಲಿ ಇದು ಸರಿ ಉತ್ತರ ಆಗೋದಿಲ್ಲ. ಹಾಗೆ viruses are non living in nature. ಬಾಡಿ ಆರ್ಗ್ಯಾನಿಸಮ್ನ ಹೋಸ್ಟ್ ಆರ್ಗ್ಯಾನಿಸಮ್ನ ಹೊರಗಡೆ ಇದ್ದಾಗ ಅದು ನಾನ್ ಲಿವಿಂಗ್, ಹೋಸ್ಟ್ ಆರ್ಗ್ಯಾನಿಸಮ್ನ ಒಳಗಡೆ ಇದ್ದಾಗ ಅದು ಲಿವಿಂಗ್ ಅಂತ ಕನ್ಸಿಡರ್ ಆಗುತ್ತೆ. ಸರಿನಾ? ಸೊ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಕಾಸಸ್ ಆಕ್ನೆ? ಆಕ್ನೆಯನ್ನ ಕಾಸ್ ಮಾಡುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು? ಆಕ್ನೆಯನ್ನ ಕಾಸ್ ಮಾಡುವಂಥದ್ದು ಒಂದು ಬ್ಯಾಕ್ಟೀರಿಯಾ ಆಗಿದೆ. ಯಾವುದಪ್ಪ ಅದು? ಲೇಶ್ಮೇನಿಯಾನಾ? ನೋ, ಲೇಶ್ಮೇನಿಯಾ ಕಾಸಸ್ ಕಾಲಾ ಅಜಾರ್ ಅಂತ ಅನ್ನುವ ಒಂದು ಡಿಸಾರ್ಡರ್. ಓಕೆನಾ? ಸೊ ಇದನ್ನು ನಾವು ಬ್ಲ್ಯಾಕ್ ಫೀವರ್ ಅಂತ ಹೇಳಿ ಕೂಡ ಕರಿತೇವೆ. ಹಾಗೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಇದು ಟ್ಯೂಬರ್ಕ್ಯುಲೋಸಿಸ್ ಅನ್ನ ಕಾಸ್ ಮಾಡುವಂತಹ ಒಂದು ಬ್ಯಾಕ್ಟೀರಿಯಾ ಆಗಿದೆ. ಹಾಗೆ ಈ ಸ್ಟೆಫೈಲೋಕಾಕಸ್ ಏನಿದೆಯಲ್ಲ, ದಿಸ್ ಇಸ್ ದ ಒನ್ ವಿಚ್ ಕಾಸಸ್ ಆಕ್ನೆ. ಚರ್ಮದ ಮೇಲೆ ನಮಗೆ ಪಿಂಪಲ್ ಏನು ಕಾಣುತ್ತಲ್ಲ, ಸೊ ಅದರ ಇನ್ಫೆಕ್ಷನ್ಸ್ಗೆ ಕಾರಣವಾಗಿ ಒಂದು ದೊಡ್ಡ ರೀತಿಯ ಪಿಂಪಲ್ಗಳು ಒಂದು ಅಪ್ಪಸ್ಸನ್ನು ಫಾರ್ಮ್ ಮಾಡಿ ಆಕ್ನೆಯನ್ನು ಉಂಟು ಮಾಡುವಂಥದ್ದು ಸ್ಟೆಫೈಲೋಕಾಕಸ್ ಅನ್ನುವಂಥ ಈ ಬ್ಯಾಕ್ಟೀರಿಯಾ. ಸರಿನಾ? ಹಾಗೆ ಇಲ್ಲಿ ಟ್ರೈಪನೋಸೋಮಾ ಅನ್ನುವಂತಹ ಈ ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆ, ಇದು ಸ್ಲೀಪಿಂಗ್ ಸಿಕ್ನೆಸ್ ಅನ್ನುವ ಒಂದು ಡಿಸಾರ್ಡರ್ ಅನ್ನ ಕಾಸ್ ಮಾಡುತ್ತೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸ್ಟೆಫೈಲೋಕಾಕಸ್ ಅನ್ನುವ ಬ್ಯಾಕ್ಟೀರಿಯಾ. ಓಕೆ, ಮುಂದಿನ ಕ್ವೆಶ್ಚನ್ ನೋಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ಇಫ್ ಯು ಲಿವ್ ಇನ್ ಆನ್ ಓವರ್ ಕ್ರೌಡೆಡ್ ಅಂಡ್ ಪೂರ್ಲಿ ವೆಂಟಿಲೇಟೆಡ್ ಹೌಸ್, then you may suffer from which of the following disease? ಆಕ್ನೆಯಿಂದ ಸಫರ್ ಮಾಡ್ತೀರಾ? ಇಲ್ಲ. ನಮ್ಮ ಪೂರ್ ವೆಂಟಿಲೇಷನ್ಗೆ ಅಥವಾ ಏನಂತ ಹೇಳ್ತಾರೆ ಓವರ್ ಕ್ರೌಡೆಡ್ ಮನೆಗಳಿಗೆ ಆಕ್ನೆಗೂ ಸಂಬಂಧ ಇಲ್ಲ. ಏರ್ ಬಾರ್ನ್ ಡಿಸೀಸಸ್, ಯಾವಾಗ ನಾವು ಒಂದು ವೆಂಟಿಲೇಷನ್ ಇಲ್ಲದೆ ಇರುವಂತಹ ಏರಿಯಾದಲ್ಲಿ ಅಥವಾ ಎಕ್ಸ್ಟ್ರೀಮ್ಲಿ ಓವರ್ ಕ್ರೌಡೆಡ್ ಆಗಿರುವಂತಹ ಒಂದು ಏರಿಯಾದಲ್ಲಿ ವಾಸಿಸ್ತಾ ಇರ್ತೀವೋ ಆಗ ನಮಗೆ ಏರ್ ಬಾರ್ನ್ ಡಿಸೀಸ್ಗಳು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೌದಾ? ಗಾಳಿಯ ಮೂಲಕ ಬರುವಂತಹ ಡಿಸೀಸಸ್ಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆನಾ? ಸೊ ಕಾಲೆರಾ ಇಸ್ ಅಗೈನ್ ಕಾಸ್ಡ್ ಬೈ ಕಂಟಾಮಿನೇಟೆಡ್ ವಾಟರ್ ಆರ್ ಕಂಟಾಮಿನೇಟೆಡ್ ಫುಡ್ ಅನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೆ ಕಾಲೆರಾ ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ರೇಬಿಸ್, ನಾಯಿಯ ಕಡಿತದಿಂದ, ಡಾಗ್ ಬೈಟ್ಸ್ ನಿಂದ ಬರುವಂತಹ ಒಂದು ಡಿಸೀಸ್ ಆಗಿದೆ. ಸರಿಯಾದ ಉತ್ತರ ಇಲ್ಲಿ ಯಾವ್ದಪ್ಪ? ಏರ್ ಬಾರ್ನ್ ಡಿಸೀಸಸ್ಗಳು. ಇಫ್ ಯು ಲಿವ್ ಇನ್ ಆನ್ ಓವರ್ ಕ್ರೌಡೆಡ್ ಅಂಡ್ ಪೂರ್ಲಿ ವೆಂಟಿಲೇಟೆಡ್ ಹೌಸ್, ದೆನ್ ಯು ಮೈಟ್ ಸಫರ್ ಫ್ರಮ್ ಏರ್ ಬಾರ್ನ್ ಡಿಸೀಸ್. ಸರಿನಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸ್ ಇಸ್ ಅ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್? ಈ ಕೆಳಗಿನವುಗಳಲ್ಲಿ ಯಾವುದು ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಆಗಿದೆ? ಏಡ್ಸ್ನ,
ಟಿ ಬಿ ಅಂತ ಹೇಳಿದ್ರೆ ಟ್ಯೂಬರ್ಕ್ಯುಲೋಸಿಸ್, ಆಕ್ನೆನಾ ಅಥವಾ ಕ್ಯಾನ್ಸರ್. ನೋಡಿ, ಏಡ್ಸ್ ಈಸ್ ಅಗೈನ್ ಅ ಇನ್ಫೆಕ್ಷಿಯಸ್ ಡಿಸೀಸ್, ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ನಾವೇನು ಹೇಳಿ ಕರಿತೇವೆ. ಇಟ್ ಈಸ್ ಕಾಸ್ಡ್ ಬೈ HIV ಅನ್ನುವಂಥ ಒಂದು ವೈರಸ್. TB, tuberculosis, again this is caused by Mycobacterium tuberculosis. Mycobacterium tuberculosis ಅನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ಕಾಸ್ ಆಗುತ್ತೆ. ಆಕ್ನೆ, ಸ್ಟೆಫೈಲೋಕಾಕಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ಈ 3 ಇನ್ಫೆಕ್ಷಿಯಸ್ ಡಿಸೀಸ್ಗಳಾಗುತ್ತವೆ. ಈ ಕ್ಯಾನ್ಸರ್ ಏನಿದೆಯಲ್ಲ, ಈ ಕ್ಯಾನ್ಸರ್ ಅನ್ನೋದು ದಿಸ್ ಇಸ್ ಅ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್. ಬಿಕಾಸ್ ಕ್ಯಾನ್ಸರ್ ಅನ್ನ ಯಾವುದಾದ್ರೂ ಒಂದು ವ್ಯಕ್ತಿ ತನ್ನ ದೇಹದ ಒಳಗಡೆ, ಕ್ಯಾನ್ಸರ್ ಅನ್ನೋದು ಒಬ್ಬ ವ್ಯಕ್ತಿಯ ದೇಹದ ಒಳಗಡೆ ಉಂಟಾಗುತ್ತೆ ವಿನಃ ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಕ್ಯಾನ್ಸರ್ ಈಸ್ ವಾಟ್? ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂತ ಹೇಳಿ ನಾವು ಕರಿತೇವೆ. ಸರಿನಾ? ಸೊ ನಮ್ಮ ಸೆಲ್ಸ್ಗಳ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆದಾಗ, ಯಾವುದಾದ್ರೂ ರೀಸನ್ ಇಂದ, ಮ್ಯೂಟೇಷನ್ ಇಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಾರ್ಸಿನೋಜನ್ ಇಂದ ಆಗಿರ್ಬೋದು, ಆ ಸೆಲ್ಸ್ಗಳ ಡಿವಿಷನ್ ಅನ್ನೋದು ಅನ್ಕಂಟ್ರೋಲಬಲ್ ಮ್ಯಾನರ್ ನಲ್ಲಿ ನಡೀತಾ ಹೋಗುತ್ತೆ. ಅದನ್ನೇ ನಾವು ಕ್ಯಾನ್ಸರ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇಲ್ಲಿ ಕ್ಯಾನ್ಸರ್ ಅನ್ನೋದು ನಾನ್ ಇನ್ಫೆಕ್ಷಿಯಸ್ ಡಿಸೀಸ್, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಸರಿನಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸ್ ಕ್ಯಾನ್ ಸ್ಪ್ರೆಡ್ ಬೈ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್? ಈಗ ತಾನೇ ನಾನು ಹೇಳಿದೆ, ಕಂಟಾಮಿನೇಟೆಡ್ ಫುಡ್ ಹಾಗೂ ವಾಟರ್ ಅನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಯಾವ ಡಿಸೀಸ್ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ? ಕೋಲ್ಡ್ ಹಾಗೂ ಕಾಫ್, ಅಥವಾ ಕಾಲೆರಾ, ಅಥವಾ ರೇಬೀಸ್, ಅಥವಾ ಟ್ಯೂಬರ್ಕ್ಯುಲೋಸಿಸ್. ನೋಡಿ, ಟ್ಯೂಬರ್ಕ್ಯುಲೋಸಿಸ್ ಇದು ಏರ್ ಬಾರ್ನ್ ಡಿಸೀಸ್ ಆಗಿದೆ, ಬ್ಯಾಕ್ಟೀರಿಯಾದಿಂದ ಬರುವಂತದ್ದು. ರೇಬಿಸ್ ಇದು ವೆಕ್ಟಾರ್ ಬಾರ್ನ್ ಡಿಸೀಸ್ ಆಗಿದೆ, ನಾಯಿಯ ಕಡಿತದಿಂದ ಬರುವಂತದ್ದು. ಈ ಕಾಲೆರಾ ಏನಿದೆಯಲ್ಲಪ್ಪ, ಈ ಕಾಲೆರಾ ನಮಗೆ ಸಾಮಾನ್ಯವಾಗಿ ಕಂಟಾಮಿನೇಟೆಡ್ ಫುಡ್ ಅಥವಾ ಕಂಟಾಮಿನೇಟೆಡ್ ವಾಟರ್ ಇಂದ ಬರುವಂತದ್ದಾಗಿದೆ. ಸೊ ಕಾಲೆರಾವನ್ನ ಸಾಮಾನ್ಯವಾಗಿ ಫ್ಲೈಸ್ಗಳು ಕಾಸ್ ಮಾಡುತ್ತೆ. ಯಾವಾಗ ಫ್ಲೈಸ್ಗಳು ನಾವು ನೀರಿನಲ್ಲಿ ಕಂಟಾಮಿನೇಟ್ ಮಾಡಿ ಅಥವಾ ಕುಡಿಯುವ ನೀರಿನಲ್ಲಿ ಫೀಕಲ್ ಮ್ಯಾಟರ್ ಏನಾದರೂ ಡಿಸ್ಟ್ರಿಬ್ಯೂಟ್ ಆಗಿ, ಡಿಸ್ಪರ್ಸ್ ಆಗಿ, ಅದನ್ನು ನಾವು ಬೈ ಚಾನ್ಸ್ ಯಾರಾದರೂ ಒಬ್ಬ ವ್ಯಕ್ತಿ ಕುಡಿದಾಗ ಅಲ್ಲಿ ಇನ್ಫೆಕ್ಷಿಯಸ್ ಏಜೆಂಟ್ಸ್ಗಳೇನಿದೆ, ಆ ಕಾಲೆರಾವನ್ನು ಕಾಸ್ ಮಾಡುವಂತಹ ವಿಬ್ರಿಯೋ ಕಾಲೆರಾ ಅನ್ನುವ ಒಂದು ಬ್ಯಾಕ್ಟೀರಿಯಾ ಏನಿದೆ, ಸೊ ಅದು ಬಂದು ನಮಗೆ ಕಾಲೆರಾವನ್ನು ಉಂಟು ಮಾಡುತ್ತೆ. ಸರಿನಾ? ಸೊ ಇಲ್ಲಿ ಕಾಲೆರಾ ಸಾಮಾನ್ಯವಾಗಿ ಕಂಟಾಮಿನೇಟೆಡ್ ವಾಟರ್ ಅಥವಾ ಕಂಟಾಮಿನೇಟೆಡ್ ಫುಡ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಬರುವಂತ ರೋಗ ಆಗಿದೆ. ಸರಿನಾ? ಮುಂದೆ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ಐಡೆಂಟಿಫೈ ಅ ಕ್ರೋನಿಕ್ ಡಿಸೀಸ್ ಇನ್ ದ ಫಾಲೋಯಿಂಗ್. ಕ್ರೋನಿಕ್ ಡಿಸೀಸ್ ಅಂತ ಹೇಳಿದ್ರೆ ಏನು? ನೋಡಿ, ಯಾವ ಡಿಸೀಸ್ ತುಂಬಾ ಸಮಯಗಳವರೆಗೆ ನಾವು ಒಂದು ದೇಹದಲ್ಲಿ ಇದ್ದು ಆ ದೇಹವನ್ನು ಡ್ಯಾಮೇಜ್ ಮಾಡುತ್ತೋ ಅದನ್ನ ನಾವು ಕ್ರಾನಿಕ್ ಡಿಸೀಸ್ ಅಂತ ಹೇಳಿ ಕರಿತೇವೆ. ಹಾಗೆ ಇದಕ್ಕೆ ಆಪೋಸಿಟ್ ಆಗಿ ಅಕ್ಯೂಟ್ ಡಿಸೀಸ್ ಅಂತ ಹೇಳಿ ಇನ್ನೊಂದಿದೆ. ಅಕ್ಯೂಟ್ ಡಿಸೀಸ್ ಅಂತ ಹೇಳಿದ್ರೆ ಒಂದು ಡಿಸೀಸ್ ಇದೆ, ಅದು ಶಾರ್ಟ್ ಡ್ಯೂರೇಷನ್ ವರೆಗೆ ಬಂದು ಎಕ್ಸ್ಟ್ರೀಮ್ ಆಗಿ ಡ್ಯಾಮೇಜ್ ಮಾಡದೆ ಹೊರಟೋಗ್ಬಿಡುತ್ತೆ. ಒಂದು ದೇಹದ ಮೇಲೆ ಯಾವುದಾದ್ರೂ ಒಂದು ರೋಗ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಡ್ಯಾಮೇಜಸ್ ಅನ್ನು ಉಂಟು ಮಾಡ್ತಾ ಇದೆ, ತುಂಬಾ ಸಮಯಗಳವರೆಗೆ ಆ ರೋಗ ಒಂದು ದೇಹದಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಕ್ರಾನಿಕ್ ಅಂತ ಹೇಳ್ತೇವೆ. ಶಾರ್ಟ್ ಡ್ಯೂರೇಷನ್ ನಲ್ಲಿ ಒಂದು ರೋಗ ಬಂದು ಹೋದ್ರೆ ಅದನ್ನು ನಾವು ಅಕ್ಯೂಟ್ ಡಿಸೀಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸರಿನಾ? ಸೊ ಇಲ್ಲಿ ಕ್ರಾನಿಕ್ ಡಿಸೀಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕೋಲ್ಡ್ ಅಂಡ್ ಕಾಫ್ ಇದು ಅಕ್ಯೂಟ್ ಡಿಸೀಸ್ ಆಗುತ್ತೆ. ತುಂಬಾ ಸಮಯಗಳವರೆಗೆ ಏನಿರೋದಿಲ್ಲ, ಇದ್ರೂ ಒಂದು ವಾರದವರೆಗೂ ಇರ್ಬೋದು, ಹೌದಲ್ವಾ? ಸೊ ಒಂದು ವಾರದವರೆಗೂ ಇದ್ದು ಅದು ಹೊರಟೋಗ್ಬಿಡುತ್ತೆ ಆ ಡಿಸೀಸ್ ಅನ್ನೋದು. ಈ ಡಿಸೀಸ್ ಹೊರಟು ಹೋದ ನಂತರ ನಮ್ಮ ದೇಹದ ಮೇಲೆ ಅಂಥ ಹೆಚ್ಚಿನ ಪ್ರಮಾಣದ ಡ್ಯಾಮೇಜಸ್ ಏನು ಉಂಟಾಗಿರೋದಿಲ್ಲ. ಹಾಗೆ ನಮ್ಮ ದಿನನಿತ್ಯದ ಚಟುವಟಿಕೆಗಳೇನಿದೆ ಅದನ್ನು ನಾವು ಮಾಡೋದಕ್ಕೆ ತೀರಾ ತೊಂದರೆನೂ ಏನಾಗೋದಿಲ್ಲ. ಹಾಗೆ ಹೆಡ್ಏಕ್, ತಲೆನೋವು ಕೂಡ ಒಂದು ರೀತಿಯ ಅಕ್ಯೂಟ್ ಡಿಸೀಸ್ ಏನೆ, ಹೌದಲ್ವಾ? ಸೊ ಹೆಚ್ಚಿನ ಪ್ರಮಾಣದ ಡ್ಯಾಮೇಜಸ್ ಏನು ಉಂಟು ಮಾಡೋದಿಲ್ಲ. ತಲೆನೋವಿದ್ದಾಗ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಬಹುದು. ಹಾಗೆ ಸೈನಸೈಟಿಸ್ ಅನ್ನೋದು ನಿಮ್ಮ ಮೂಗಿನ ಇನ್ಫೆಕ್ಷನ್ ಆಗಿರುತ್ತೆ. ಸರಿನಾ? ಸೊ ಸಾಮಾನ್ಯವಾಗಿ ರನ್ನಿಂಗ್ ನೋಸ್ ಅಥವಾ ಈಗ ಕೋಲ್ಡ್ ಅಂಡ್ ಕಾಫ್ ಆಗಿದ್ದಾಗ ಈ ಸೈನಸೈಟಿಸ್ ಇರೋದನ್ನು ಕೂಡ ನಾವು ಗಮನಿಸಬಹುದು. ಸರಿನಾ? ಅದೇ ಟ್ಯೂಬರ್ಕ್ಯುಲೋಸಿಸ್ ಏನಿದೆಯಲ್ಲ, ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಇದು ಲಂಗ್ ನಲ್ಲಿ ಆಗುವಂತಹ ಒಂದು ಇನ್ಫೆಕ್ಷನ್ಗೆ ಕಾರಣವಾಗಿದೆ. ಸರಿನಾ? ಸೊ ಅದನ್ನೇ ನಾವು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಕರಿತೇವೆ. ಸೊ ಈ ಟ್ಯೂಬರ್ಕ್ಯುಲೋಸಿಸ್ ಬಂದ ನಂತರ ಇದು ಸಾಕಷ್ಟು ದಿನಗಳವರೆಗೆ ನಮ್ಮ ದೇಹದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಹಾಗೆ ಇದು ಬಂದು ಹೋದ ನಂತರ ಸಾಕಷ್ಟು ಇಂಟರ್ನಲ್ ಡ್ಯಾಮೇಜಸ್ಗಳನ್ನು ಕೂಡ ಉಂಟು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನ ನಾವು ಕ್ರಾನಿಕ್ ಡಿಸೀಸ್ ಅಂತ ಹೇಳಿ ಕರಿಬಹುದು. ಸರಿನಾ? ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ ಟ್ಯೂಬರ್ಕ್ಯುಲೋಸಿಸ್ ಆಗುತ್ತೆ. ಸರಿನಾ? ಮುಂದೆ ಹೋಗೋಣ. ಓಕೆ, ಸೊ ಮುಂದಿನ ಕ್ವೆಶ್ಚನ್ ಹೀಗಿದೆ ನೋಡಿ: ಸ್ಟೇಟ್ ಎನಿ 2 ಕಂಡೀಷನ್ಸ್ ಎಸೆನ್ಷಿಯಲ್ ಫಾರ್ ಗುಡ್ ಹೆಲ್ತ್ ಅಂಡ್ ಫಾರ್ ಬೀಯಿಂಗ್ ಡಿಸೀಸ್ ಫ್ರೀ. ನಾವು ಆರೋಗ್ಯವಂತರಾಗಿರೋದಕ್ಕೆ, ರೋಗ ಮುಕ್ತರಾಗಿರೋದಕ್ಕೆ ಯಾವ 2 ಕಂಡೀಷನ್ಸ್ಗಳು ಎಸೆನ್ಷಿಯಲ್ ಆಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸರಿನಾ? ನೋಡಿ, ನಾವು ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿದ್ರೆ ನಮಗೆ ಏನಾಗಿರ್ಬೇಕು? ವಿ ಶುಡ್ ಬಿ ಮೆಂಟಲಿ ಫಿಟ್, ಫಿಸಿಕಲಿ ಫಿಟ್ ಅಂಡ್ ಆಲ್ಸೋ ಸೋಷಿಯಲಿ ಫಿಟ್, ಹೌದಲ್ವಾ? ಸೊ ಹಾಗಾಗಿ ದ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಇದು ನಮಗೆ ಆರೋಗ್ಯವಂತರಾಗಿರೋದಕ್ಕೆ ಮುಖ್ಯವಾಗಿ ಬೇಕಿರುವಂತಹ ಒಂದು ಕಂಡೀಷನ್. ಸರಿನಾ? ಅದೇ ರೀತಿ ಪರ್ಸನಲ್ ಅಂಡ್ ಪಬ್ಲಿಕ್ ಹೈಜೀನ್.
ಪರ್ಸನಲ್ ಹಾಗೂ ಪಬ್ಲಿಕ್ ಹೈಜೀನ್ ಎರಡೂ ಕೂಡ ನಮ್ಮನ್ನ ರೋಗ ಮುಕ್ತರಾಗಿರೋದಕ್ಕೆ, ಡಿಸೀಸ್ ಫ್ರೀ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಸರಿನಾ? ಸೊ ನೋಡಿ, ಇಲ್ಲಿ ಡಿಸೀಸ್ ಫ್ರೀ ಆಗಿರೋದು ಹಾಗೆ ಆರೋಗ್ಯವಂತರಾಗಿರೋದು ಎರಡು ಬೇರೆ ಬೇರೆ. ಕೇವಲ ಡಿಸೀಸ್ ಫ್ರೀ ಆಗಿದ್ರೆ ಮಾತ್ರ ನೀನು ಆರೋಗ್ಯವಂತನಾಗಿದ್ದೀಯ ಅಂತ ಕನ್ಸಿಡರ್ ಮಾಡಬಹುದಾ? ಇಲ್ಲ. ಡಿಸೀಸ್ ಫ್ರೀ ಆಗಿರೋದು ಆರೋಗ್ಯವಾಗಿರೋದರ ಒಂದು ಭಾಗ ಅಷ್ಟೇ. ಓಕೆನಾ? ನೀವು ಡಿಸೀಸ್ ಫ್ರೀ ಆಗಿರೋದ್ರ ಜೊತೆಗೆ ಮೆಂಟಲಿ ಕೂಡ ಫಿಟ್ ಆಗಿದ್ದಾಗ, ಸೋಷಿಯಲಿ ಕೂಡ ಫಿಟ್ ಆಗಿದ್ದಾಗ ಯು ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಹೆಲ್ದಿ ಪರ್ಸನ್. ಸರಿನಾ? ಸೊ ಇಲ್ಲಿ ಪರ್ಸನಲ್ ಹಾಗೂ ಪಬ್ಲಿಕ್ ಹೈಜೀನ್ ಎರಡೂ ಕೂಡ ನಾವು ರೋಗ ಮುಕ್ತರಾಗಿರೋದಕ್ಕೆ ನಮಗೆ ಸಹಾಯ ಮಾಡ್ತಾ ಇದೆ. ಅದೇ ರೀತಿ ಕ್ಲೀನ್ ಸರೌಂಡಿಂಗ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಕ್ಲೀನ್ ಸರೌಂಡಿಂಗ್ಸ್ ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿದೆಯಲ್ಲ, ಈ ಪರಿಸರ ನಮ್ಮ ಜೀವನದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿದೆ. ಯಾವಾಗ ನಮ್ಮ ಪರಿಸರ ಸ್ವಚ್ಛವಾಗಿರುತ್ತೋ ಆಗ ನಾವು ಆರೋಗ್ಯವಂತರಾಗಿರ್ತೇವೆ. ಹೌದಾ? ರೋಗ ಮುಕ್ತರಾಗಿರ್ತೇವೆ. ನಾವು ಮಾನಸಿಕವಾಗಿ ಕೂಡ ಸದೃಢರಾಗಿರ್ತೇವೆ. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಈ ಕಂಡೀಷನ್ಸ್ಗಳೇನಿದೆ ಇವು ನಾವು ಆರೋಗ್ಯವಾಗಿರೋದಕ್ಕೆ ಹಾಗೆ ರೋಗ ಮುಕ್ತರಾಗಿರೋದಕ್ಕೆ ಕಾರಣವಾಗುವಂಥ ಅಥವಾ ಬೇಕಾಗಿರುವಂಥ ಕಂಡೀಷನ್ಸ್ಗಳು. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ವಾಟ್ ಈಸ್ ಇಮ್ಯುನೈಸೇಷನ್? ಇಮ್ಯುನೈಸೇಷನ್ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಮ್ಯುನೈಸೇಷನ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ಬಾಡಿ ಅಟೈನ್ಸ್ ಇಮ್ಯುನಿಟಿ ಅಗೇನ್ಸ್ಟ್ ಅ ಡಿಸೀಸ್. ಸರಿನಾ? ಸೊ ಇಲ್ಲಿ ಯಾವುದೋ ಒಂದು ಡಿಸೀಸ್ ಕಾಸಿಂಗ್ ಅಥವಾ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಏನಿದೆ, ಆ ಪ್ಯಾಥೋಜನ್ಗೆ ಅಗೇನ್ಸ್ಟ್ ಆಗಿ, ವಿರುದ್ಧವಾಗಿ ನಮ್ಮ ದೇಹ ತನ್ನ ಇಮ್ಯುನಿಟಿಯನ್ನ ಪಡ್ಕೊಳ್ಳುತ್ತೆ. ಹೌದಾ? ಆ ಡಿಸೀಸ್ ಕಾಸಿಂಗ್ ಏಜೆಂಟ್ ಬಂದ್ರೆ ನಮ್ಮ ದೇಹ ಆ ಡಿಸೀಸ್ ಕಾಸಿಂಗ್ ಏಜೆಂಟ್ ಅನ್ನ ಕೊಂದು ಅಥವಾ ಆ ಡಿಸೀಸ್ ನಮಗೆ ಯಾವುದೇ ರೀತಿಯ ಎಫೆಕ್ಟ್ ಮಾಡದೇ ಇರೋ ರೀತಿ ಪ್ರಿವೆಂಟ್ ಮಾಡುವಂತಹ ಶಕ್ತಿಯನ್ನು ಪಡ್ಕೊಳ್ಳುತ್ತಲ್ಲ, ಅದನ್ನೇ ನಾವು ಇಮ್ಯುನೈಸೇಷನ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ದಿಸ್ ಇಸ್ ಬಿಕಾಸ್ ಆಫ್ ವಾಟ್? ದಿಸ್ ಇಸ್ ಡ್ಯೂ ಟು ವ್ಯಾಕ್ಸಿನೇಷನ್. ಸೊ ವ್ಯಾಕ್ಸಿನೇಷನ್ ಅನ್ನ ನಾವು ಕೊಡೋದ್ರಿಂದ ಅಥವಾ ನಮ್ಮ ದೇಹ ನ್ಯಾಚುರಲ್ ಆಗಿ ಕೂಡ ಇಮ್ಯುನಿಟಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ವ್ಯಾಕ್ಸಿನೇಷನ್ ಈಸ್ ಒನ್ ವೇ. ಹೌದಾ? ನಾವು ಆ ಡಿಸೀಸ್ ಕಾಸಿಂಗ್ ಏಜೆಂಟ್ನ ಮಿಮಿಕ್ ಮಾಡೋದ್ರ ಮೂಲಕ ನಮ್ಮ ಇಮ್ಯುನಿಟಿಯನ್ನು ನಾವು ಪ್ರವೋಕ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಇಮ್ಯುನಿಟಿಯನ್ನು ಪ್ರವೋಕ್ ಮಾಡಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಮಾಡಿ, ಆ ಡಿಸೀಸ್ ಕಾಸಿಂಗ್ ಏಜೆಂಟ್ ಏನಾದರೂ ಬಂದಾಗ ಅದರ ವಿರುದ್ಧ ಹೋರಾಡುವಂತೆ ನಮ್ಮ ದೇಹವನ್ನು ನಾವು ಪ್ರಿಪೇರ್ ಮಾಡ್ತಾ ಇದೀವಲ್ಲ, ಆ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಇಮ್ಯುನೈಸೇಷನ್. ಸರಿನಾ? ಸೊ ಇಮ್ಯುನೈಸೇಷನ್ ಅನ್ನೋದು ಇಟ್ಸ್ ಅ ಪ್ರೋಸೆಸ್ ಬೈ ವಿಚ್ ಬಾಡಿ ಅಟೈನ್ಸ್ ಇಮ್ಯುನಿಟಿ. ಸಿಂಪಲ್. ಓಕೆನಾ? ಸೊ ನಮ್ಮ ದೇಹ ಇಮ್ಯೂನ್ ಪವರ್ ಅನ್ನ ಪಡ್ಕೊಳ್ಳುವಂತಹ ಈ ಪ್ರಕ್ರಿಯೆಗೆ ಏನಿದೆ, ಆ ಪ್ರಕ್ರಿಯೆಯನ್ನು ನಾವು ಇಮ್ಯುನೈಸೇಷನ್ ಅಂತ ಹೇಳಿ ಕರಿತೇವೆ. 1 ಮಾರ್ಕ್ ಕ್ವೆಶನ್ಗೆ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಸರಿನಾ? ಅಷ್ಟೇ. ವಾಟ್ ಈಸ್ ಅನ್ ಆಂಟಿಬಯೋಟಿಕ್? ಗಿವ್ 2 ಎಕ್ಸಾಂಪಲ್ಸ್. ಆಂಟಿಬಯೋಟಿಕ್ ಅಂತ ಹೇಳಿದ್ರೆ ಏನು? ನೋಡಿ, ಆಂಟಿಬಯೋಟಿಕ್ ಅನ್ನು ನಾವು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳಲ್ಲಿ ಬಳಸ್ತೇವೆ. ಹೌದಲ್ವಾ? ಆಂಟಿ ಅಗೇನ್ಸ್ಟ್, ಬಯೋಟಿಕ್ ಲೈಫ್, ಅಗೇನ್ಸ್ಟ್ ಸಮಥಿಂಗ್ ವಿಚ್ ಈಸ್ ಅಲೈವ್ ಅಂತೇಳಿ. ಸಾಮಾನ್ಯವಾಗಿ ಈ ಆಂಟಿಬಯೋಟಿಕ್ಸ್ಗಳನ್ನು ನಾವು ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳಲ್ಲಿ ಬಳಸ್ತೇವೆ. ಬ್ಯಾಕ್ಟೀರಿಯಾಸ್ಗಳಿಗೆ ಅಗೇನ್ಸ್ಟ್ ಆಗಿ, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋದಕ್ಕೆ ನಾವು ಆಂಟಿಬಯೋಟಿಕ್ ಅನ್ನು ಬಳಸ್ತೇವೆ. ಸರಿನಾ? ಆಂಟಿಬಯೋಟಿಕ್ ಇಸ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ಸೆಕ್ರೆಟೆಡ್ ಬೈ ಮೈಕ್ರೋ ಆರ್ಗಾನಿಸಮ್. ಇದನ್ನು ತಯಾರು ಮಾಡುವಾಗಲೂ ಕೂಡ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಬಳಸ್ತೇವೆ. ವಿಚ್ ಕ್ಯಾನ್ ಕಿಲ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾವನ್ನ ಕೊಲ್ಲುವಂತಹ ಶಕ್ತಿಯನ್ನು ಹೊಂದಿರುವಂತಹ ಈ ಕೆಮಿಕಲ್ ಸಬ್ಸ್ಟೆನ್ಸ್ಗೆ ನಾವು ಏನಂತ ಹೇಳಿ ಕರಿತೇವೆ? ಆಂಟಿಬಯೋಟಿಕ್ ಅಂತ ಹೇಳಿ ಕರಿತೇವೆ. ಗಿವ್ 2 ಎಕ್ಸಾಂಪಲ್ಸ್ ಅಂತ ಹೇಳಿ ಕೇಳಿದರೆ, ಪೆನಿಸಿಲಿನ್ ಹಾಗೂ ಸ್ಟ್ರೆಪ್ಟೋಮೈಸಿನ್ ಈ 2 ಆಂಟಿಬಯೋಟಿಕ್ಸ್ಗಳನ್ನು ನಾವು ಸಾಮಾನ್ಯವಾಗಿ ಬಳಸೋದನ್ನು ಗಮನಿಸಬಹುದು. ಹೌದಲ್ವಾ? ಪೆನಿಸಿಲಿನ್ ಬಗ್ಗೆ ಅಂತೂ ನೀವು ಸಾಮಾನ್ಯವಾಗಿ ಕೇಳಿರ್ತೀರಾ, ನೀವು ತಗೊಂಡು ಕೂಡ ಇರ್ತೀರಾ. ಹೌದಾ? ಸೊ ಈ 2 ಎಕ್ಸಾಂಪಲ್ಸ್ಗಳನ್ನು ನೀವು ಆಂಟಿಬಯೋಟಿಕ್ಸ್ಗಳಲ್ಲಿ ಹೆಸರಿಸಬಹುದು. ಓಕೆ? ಸೊ 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವೆಶನ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರುತ್ತೆ. ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ, ಹೂ ಡಿಸ್ಕವರ್ಡ್ ವ್ಯಾಕ್ಸಿನ್ ಫಾರ್ ದ ಫಸ್ಟ್ ಟೈಮ್? ನೇಮ್ 2 ಡಿಸೀಸಸ್ ವಿಚ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಯೂಸಿಂಗ್ ವ್ಯಾಕ್ಸಿನ್ಸ್. ವ್ಯಾಕ್ಸಿನ್ ಅನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚಿದಂತ ವಿಜ್ಞಾನಿ ಯಾರು? ಯಾವ 2 ವ್ಯಾಕ್ಸಿನ್ಸ್ಗಳನ್ನ ನಾವು ಸಾಮಾನ್ಯವಾಗಿ ಬಳಸ್ತೇವೆ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಸೊ ಯಾವ 2 ವ್ಯಾಕ್ಸಿನ್ಸ್ಗಳನ್ನ ಬಳಸೋದ್ರಿಂದ ನಾವು ಡಿಸೀಸ್ಗಳನ್ನ ಪ್ರಿವೆಂಟ್ ಮಾಡ್ತಾ ಇದ್ದೇವೆ, 2 ಎಕ್ಸಾಂಪಲ್ಸ್ ಕೊಡಿ ಅಂತ. ಓಕೆನಾ? ಎಡ್ವರ್ಡ್ ಜೆನ್ನರ್. ನೋಡಿ, ಎಡ್ವರ್ಡ್ ಜೆನ್ನರ್ ಈ ವಿಜ್ಞಾನಿ, ಹಿ ವಾಸ್ ದ ಒನ್ ಹೂ ಐಡೆಂಟಿಫೈಡ್, ಹೂ ಡಿಸ್ಕವರ್ಡ್ ವ್ಯಾಕ್ಸಿನ್ಸ್ ಫಾರ್ ದ ಫಸ್ಟ್ ಟೈಮ್. ಹೌದಾ? ಈಗ ನಾವು ಸ್ಮಾಲ್ ಪಾಕ್ಸ್ ಆಲ್ಮೋಸ್ಟ್ ಎರಾಡಿಕೇಟ್ ಆಗೋಗ್ಬಿಟ್ಟಿದೆ. ಸ್ಮಾಲ್ ಪಾಕ್ಸ್ ಇವಾಗ ಕಾಣೋದಿಲ್ಲ ನಮ್ಮಲ್ಲಿ. ಓಕೆನಾ? ಹಾಗೆ ಪೋಲಿಯೋ ಆಗಿರಬಹುದು ಅಥವಾ ರೇಬಿಸ್ ಆಗಿರಬಹುದು. ಹೌದಾ? ಸೊ ಈ ರೀತಿಯಾದ ಸಾಕಷ್ಟು ಡಿಸೀಸಸ್ಗಳಿಗೆ ನಾವು ವ್ಯಾಕ್ಸಿನ್ಸ್ಗಳನ್ನ ಬಳಸ್ತಾ ಇದ್ದೀವಿ ಈಗ. ಸೊ ಈ ವ್ಯಾಕ್ಸಿನ್ಸ್ಗಳನ್ನ ಬಳಸೋದ್ರಿಂದ ನಾವು ಈ ಡಿಸೀಸಸ್ಗಳನ್ನ ಕ್ಯೂರ್ ಮಾಡ್ತಾ ಇದೀವಿ, ಪ್ರಿವೆಂಟ್ ಮಾಡ್ತಾ ಇದೀವಿ. ರೈಟ್? ಸೊ ಎಡ್ವರ್ಡ್ ಜೆನ್ನರ್ ವಾಸ್ ದ ಒನ್ ಹೂ ಡಿಸ್ಕವರ್ಡ್ ವ್ಯಾಕ್ಸಿನ್ಸ್ ಫಾರ್ ದ ಫಸ್ಟ್ ಟೈಮ್
ಆ್ಯಂಡ್ ಪೋಲಿಯೋ ವ್ಯಾಕ್ಸಿನ್, ರೇಬಿಸ್ ವ್ಯಾಕ್ಸಿನ್ ಅಥವಾ BCG ವ್ಯಾಕ್ಸಿನ್, ಯಾವುದಾದ್ರೂ ವ್ಯಾಕ್ಸಿನ್, ನೀವು ಒಂದಷ್ಟು ವ್ಯಾಕ್ಸಿನ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ವ್ಯಾಕ್ಸಿನ್ಸ್ಗಳನ್ನು ನೀವು ಎಕ್ಸಾಂಪಲ್ಸ್ಗಳಾಗಿ ಹೆಸರಿಸಬಹುದು. ಹೌದಾ? ಓಕೆನಾ? ಸೊ ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಲಿಸ್ಟ್ ಎನಿ 3 reasons why you would think that you are sick and out to see a doctor. If any one of these symptoms were present, would you still go to the doctor? Why or why not ಅಂತ ಕೇಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು 3 ರೀಸನ್ಸ್ಗಳನ್ನು ಕೊಡಿ ನೀವು ಸಿಕ್ಕಾಗಿದ್ದೀರಾ ಅಂತ ಹೇಳೋದಕ್ಕೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಸಿಂಪ್ಟಮ್ಸನ್ನು ನೀವು ಇದ್ದಾಗ, ಯಾವುದಾದ್ರೂ ಒಂದು ಸಿಂಪ್ಟಮ್ ಇದ್ದಾಗ ನೀವು ಡಾಕ್ಟರ್ ಬಳಿ ಹೋಗ್ತೀರಾ ಅಥವಾ ಹೋಗಲ್ವಾ? ಹೋದ್ರೆ ಯಾಕೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ನೋಡಿ, ದ 3 reasons why anyone would think that they are sick is or sick are: ತಲೆನೋವಿದ್ದಾಗ, ಕಾಫ್ ಹಾಗೂ ಕೋಲ್ಡ್ ಇದ್ದಾಗ, ಅಥವಾ ಲೂಸ್ ಮೋಷನ್ಸ್ ಇದ್ದಾಗ ಅನ್ನೋದನ್ನ ಒಂದು ಎಕ್ಸಾಂಪಲ್ಸ್ ಆಗಿ ನಾನು ತಗೊಂಡಿದ್ದೇನೆ ಅಷ್ಟೇ. ಸರಿನಾ? ಸೊ ತಲೆನೋವು ಇದೆ, ಅಥವಾ ಶೀತ ಇದೆ, ಅಥವಾ ಕೆಮ್ಮಿದೆ, ಅಥವಾ ನಮಗೆ ಲೂಸ್ ಮೋಷನ್ ಇದೆ, ಡಯರಿಯಾ ಇದೆ, ಇಂಥ ಸಂದರ್ಭದಲ್ಲಿ ನಾವು ಸಿಕ್ ಆಗಿದ್ದೇವೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಈ ಸಿಂಪ್ಟಮ್ಸ್ಗಳನ್ನ ಅಬ್ಸರ್ವ್ ಮಾಡೋದ್ರ ಮೂಲಕ, ಈ ಸಿಂಪ್ಟಮ್ಸ್ಗಳ ಮೂಲಕ. ಹೌದಾ? These symptoms indicate that there may be a disease, but we don't know which disease is that. ಹೌದಲ್ವಾ? ಕೆಲವು ಸಂದರ್ಭಗಳಲ್ಲಿ ಆ ಡಿಸೀಸ್ ಕಾಸಿಂಗ್ ಏಜೆಂಟ್ ಯಾವುದು, ಯಾವ ಡಿಸೀಸ್ ನಮಗೆ ಬಂದಿದೆ ಅನ್ನೋದು ನಮಗೆ ಆ ಸಿಂಪ್ಟಮ್ಸ್, ಕೇವಲ ಸಿಂಪ್ಟಮ್ಸ್ಗಳಿಂದ ಅರ್ಥ ಆಗೋದಿಲ್ಲ. ಕೆಲವೊಂದಷ್ಟು ಡಿಸೀಸ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ಗಳು ಇರುತ್ತವೆ. ಹೌದು, ಆ ಸಿಂಪ್ಟಮ್ಸ್ಗಳು ಬಂದ ತಕ್ಷಣ ನಾವು ಹೇಳ್ಬೋದು ದಿಸ್ ಡಿಸೀಸ್ ಅಂತ ಹೇಳಿ. ಕೆಲವು ಸಂದರ್ಭಗಳಲ್ಲಿ ನಮಗೆ ಆ ಸಿಂಪ್ಟಮ್ಸ್ಗಳ ಮೂಲಕ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ಬೋದು. ಅಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ? ವಿ ವಿಲ್ ಗೋ ಟು ಡಾಕ್ಟರ್. ಸೊ ಒನ್ ವುಡ್ ಸ್ಟಿಲ್ ವಿಸಿಟ್ ದ ಡಾಕ್ಟರ್ ಫಾರ್ ದ ಟ್ರೀಟ್ಮೆಂಟ್. ಹೌದಲ್ವಾ? ನಾವು ಆ ಡಿಸೀಸ್ ಕಾಸಿಂಗ್ ಏಜೆಂಟ್ ಏನಿದೆ, ಅಥವಾ ಅದನ್ನ ಆ ಡಿಸೀಸನ್ನು ಕ್ಯೂರ್ ಮಾಡಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಟು ನೋ ದ ಕಾಸ್. ಹೌದಲ್ವಾ? ಯಾವ ಕಾರಣದಿಂದಾಗಿ ಈ ಡಿಸೀಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಹೌದಾ? ಹಾಗೆ ಈವನ್ ಇನ್ ಕೇಸ್ ಆಫ್ ಸಿಂಗಲ್ ಸಿಂಪ್ಟಮ್, ಒನ್ ನೀಡ್ಸ್ ಟು ಗೋ ಟು ದ ಡಾಕ್ಟರ್ ಟು ಗೆಟ್ ಪ್ರಾಪರ್ ಟ್ರೀಟ್ಮೆಂಟ್. ಯಾವುದೋ ಒಂದು ಸಿಂಪಲ್ ಸಿಂಪ್ಟಮ್ ಇದೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟರ್ ಹತ್ರ ಹೋದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಡಿಸೀಸ್ ಬಂದಿದೆ ಅಂತ. ಆಗ ಡಾಕ್ಟರ್ ನಮಗೆ ಪ್ರಾಪರ್ ಆಗಿ ಟ್ರೀಟ್ ಮಾಡ್ತಾರೆ, ದಟ್ ದಿಸ್ ಇಸ್ ದ ಕಾಸ್ ಆಫ್ ದ ಡಿಸೀಸ್ ಅಂಡ್ ದಿಸ್ ಇಸ್ ಹೌ ವಿ ಶುಡ್ ಬಿ ಟ್ರೀಟಿಂಗ್ ಇಟ್. ಹೌದಾ? ಸೊ ಆ ಕಾರಣಕ್ಕಾಗಿ ನಾವು ಯಾವುದೇ ಒಂದು ಸಿಂಗಲ್ ಸಿಂಪ್ಟಮ್ ಬಂದರೂ ಕೂಡ ಡಾಕ್ಟರ್ ಅನ್ನು ನೋಡೋದು ಉತ್ತಮ. ತುಂಬಾ ಕಾಮನ್ ಸಿಂಪ್ಟಮ್ ಆಗಿದ್ರೆ ತೀರಾ ಅವಶ್ಯಕತೆ ಇಲ್ಲ. ತುಂಬ ಕಾಮನ್ ಆಗಿ ಬಂದು ಹೋಗುವಂಥ ಅಕ್ಯೂಟ್ ಡಿಸೀಸ್ಗಳ ಸಿಂಪ್ಟಮ್ ಆಗಿದ್ರೆ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೆಮ್ಮು 1 ದಿನ ಬಂದು 2 ದಿನ ಬಂದು ಹೊರಟೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಭಯ ಬೇಡ. ಅದೇ ಕೆಮ್ಮು ಯಾವಾಗ 1 ವಾರಕ್ಕಿಂತ ಹೆಚ್ಚು ಇದೆ ಅಂಥ ಸಂದರ್ಭಗಳಲ್ಲಿ ನಾವು ಡಾಕ್ಟರ್ನ ಮೀಟ್ ಮಾಡಲೇಬೇಕು. ಕೆಮ್ಮಿಗೆ ಲ್ಯಾಬೊರೇಟರಿ ಟೆಸ್ಟನ್ನು ನಾವು ಮಾಡಿಸ್ಲೇಬೇಕು. ಹೌದಾ? ಹಾಗೆ ಜ್ವರವೂ ಕೂಡ 1 ದಿನ ಬಂದು ಹೋದರೆ ನಮಗೇನು ಅದೇನು ತೊಂದರೆ ಮಾಡೋದಿಲ್ಲ. ಅದೇ ಜ್ವರ ಯಾವಾಗ ವಾರಗಟ್ಟಲೆ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಲೇಬೇಕಲ್ವಾ? ಸೊ ಇಲ್ಲಿ ನಾವು ಏನು ಮಾಡಬೇಕು? ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಜಸ್ಟ್ 1 ದಿನದಲ್ಲಿ ಬಂದು ಹೋಗಲಿಲ್ಲ, 1 ದಿನದಲ್ಲಿ ಆ ಸಿಂಪ್ಟಮ್ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ವಿ ಶುಡ್ ಗೋ ಟು ಆ ಡಾಕ್ಟರ್ ಬಳಿ ಹೋಗಬೇಕು. ಹೌದಾ? ಸೊ ಹೀಗೆ ನಾವು ಮಾಡೋದ್ರಿಂದ ಆ ಟ್ರೀಟ್ಮೆಂಟ್ನ ಇಮಿಡಿಯೇಟ್ ಆಗಿ ಆ ಡಿಸೀಸ್ಗೆ ಕೊಟ್ಟು ಆ ಡಿಸೀಸಿಂದ ಕ್ಯೂರ್ ಆಗ್ಬೋದು, ಆ ಡಿಸೀಸನ್ನು ಪ್ರಿವೆಂಟ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಸೊ in which of the following case do you think the long-term effects on your health are likely to be most unpleasant? ಸೊ ಈ ಕೆಳಗಿನ ಯಾವ ಕೇಸ್ಗಳಲ್ಲಿ ನಿಮಗೆ ಲಾಂಗ್ ಟರ್ಮ್ ಎಫೆಕ್ಟ್ ಅನ್ನೋದು ತುಂಬ ಅನ್ಪ್ಲೆಸೆಂಟ್ ಆಗಿರುತ್ತೆ? ಯಾವುದರಲ್ಲಿ ನೋಡಿ, ಇಫ್ ಯು ಗೆಟ್ ಅ ಜಾಂಡೀಸ್, ಆರ್ ಇಫ್ ಯು ಗೆಟ್ ಅ ಲೈಸ್, ಆರ್ ಇಫ್ ಯು ಗೆಟ್ ಆಕ್ನೆ ಅಂಡ್ ವೈ. ನೋಡಿ, ಇದರಲ್ಲಿ ನೀವು ಗಮನಿಸಿ, ಲೈಸ್ ಒಂದು ಪ್ಯಾರಾಸೈಟಿಕ್ ಇನ್ಸೆಕ್ಟ್ ಇದು. ಹೌದಾ? ನಮ್ಮ ತಲೆಯಲ್ಲಿ ಬರುವಂಥ ಹೇನು ಅಥವಾ ಉಣ್ಣೆ ಅಂತ ನಾವೇನು ಹೇಳಿ ಕರಿತೇವಲ್ಲ ಅದು. ಹಾಗೆ ಇಫ್ ಯು ಗೆಟ್ ಆಕ್ನೆ. ಸೊ ಈ ಎರಡೂ ಕೂಡ ಒಂದು ರೀತಿಯ ಅಕ್ಯೂಟ್ ಕಾಸಸ್ಗಳಾಗಿದೆ, ಅಕ್ಯೂಟ್ ಡಿಸೀಸಸ್ಗಳಾಗಿದೆ. ನಮಗೆ ಅಫ್ಕೋರ್ಸ್ ಲೈಸ್ ಇರಿಟೇಟ್ ಮಾಡುತ್ತೆ, ಅದೆಲ್ಲ ಇರುತ್ತೆ. ಸೊ ನಾವು ವಿ ಕ್ಯಾನ್ ಗೆಟ್ ರಿಡ್ ಆಫ್ ಇಟ್ ವೆರಿ ಸೂನ್. ಹಾಗೆ ಆಕ್ನೆ ಅಫ್ಕೋರ್ಸ್ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅಂಥ ಡ್ಯಾಮೇಜ್ ಅನ್ನೇನು ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಏನಪ್ಪ, ಆಕ್ನೆ ಬಂದು ಹೋದಾಗ ನಮಗೆ ಆ ಆಕ್ನೆಯ ಮಾರ್ಕನ್ನು ಉಳಿಸಿ ಹೋಗ್ಬೋದು. ಹೌದಾ? ಅದನ್ನು ಬಿಟ್ಟರೆ ನಮ್ಮ ದೇಹದ ಇಂಟರ್ನಲ್ ಡ್ಯಾಮೇಜಸ್ಗಳಿಗೆ ಏನಾದರೂ ಕಾರಣವಾಗುತ್ತಾ? ಇಲ್ಲ. ಅದೇ ಜಾಂಡೀಸ್ ಏನಿದೆಯಲ್ಲ, ದಿಸ್ ಇಸ್ ಅ ಕ್ರಾನಿಕ್ ಡಿಸೀಸ್. ಜಾಂಡೀಸ್ ಯಾವಾಗ ನಮಗೆ ಬರುತ್ತೆ ಅಂತ ಹೇಳಿದ್ರೆ, ಯೂಶುವಲಿ ನಮ್ಮ ಲಿವರ್ ಯಾವಾಗ ಇನ್ಫೆಕ್ಟ್ ಆಗಿರುತ್ತೋ ಅಂಥ ಸಂದರ್ಭಗಳಲ್ಲಿ ಜಾಂಡೀಸನ್ನು ನಾವು ಗಮನಿಸ್ಬೋದು. ಸರಿನಾ? ಸೊ ಜಾಂಡೀಸ್ ಬಂದಾಗ ನಮ್ಮ ಮೇಜರ್ ಇಂಟರ್ನಲ್ ಆರ್ಗನ್ ಲಿವರ್ ಅನ್ನೋದು ಅಫೆಕ್ಟ್ ಆಗಿಬಿಟ್ಟಿರುತ್ತೆ. ಹೌದಾ? ಸೊ ಆಗ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಬೈಲ್ ಜ್ಯೂಸ್ ಏನಿದೆಯಲ್ಲ, ಆ ಬೈಲ್ ಜ್ಯೂಸ್ ನಮ್ಮ ರಕ್ತದ ಜೊತೆ ಬೆರೆತು ನಮ್ಮ ದೇಹದಲ್ಲೆಲ್ಲ ಸರ್ಕ್ಯುಲೇಟ್ ಆಗಿಬಿಡುತ್ತೆ.
ಸರಿನಾ. ಎಕ್ಸೆಸ್ ಬೈಲ್ ಜ್ಯೂಸ್ ಅನ್ನೋದು ನಮ್ಮ ದೇಹದಲ್ಲೆಲ್ಲ ಸರ್ಕ್ಯುಲೇಟ್ ಆಗೋದನ್ನು ನಾವು ಗಮನಿಸಬಹುದು. ಸೊ ಅಂಥ ಸಂದರ್ಭಗಳಲ್ಲಿ ನಮ್ಮ ದೇಹದ ಕಣ್ಣುಗಳಾಗಿರ್ಬೋದು ಅಥವಾ ನಮ್ಮ ಪಾಮ್ ಆಗಿರ್ಬೋದು ಎಲ್ಲವೂ ಕೂಡ ಎಲ್ಲೋ ಆಗಿ ಕಾಣೋದನ್ನು ಕೂಡ ನಾವು ಗಮನಿಸಬಹುದು. ಹೌದಾ. ಈ ಜಾಂಡಿಸ್ ಬಂದು ಹೋಗುವ ಈ ಪೀರಿಯಡ್ ಏನಿದೆಲ್ಲ, ದಿಸ್ ಈಸ್ ಅ ಲಾಂಗ್ ಪೀರಿಯಡ್. ತಿಂಗಳುಗಟ್ಟಲೆ ಆಗ್ಬೋದು. ಕಂಪ್ಲೀಟ್ ಆಗಿ ನಾವು ಜಾಂಡಿಸಿಂದ ಕಂಪ್ಲೀಟ್ ಆಗಿ ಕ್ಯೂರ್ ಆಗಬೇಕು, ಕಂಪ್ಲೀಟ್ ನಮಗೆ ಬಂದಿರುವಂಥ ಜಾಂಡಿಸ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗಲಿಕ್ಕೆ ತಿಂಗಳುಗಟ್ಟಲೆ ತಗೊಳುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇಟ್ ಮೈಟ್ ಡ್ಯಾಮೇಜ್ ಆರ್ ಇಂಟರ್ನಲ್ ಆರ್ಗನ್ ಲಿವರ್. ಸೊ ಹಾಗಾಗಿ ನಮಗೆ ಜಾಂಡಿಸ್ ಬಂದಾಗ, ಈ ಕೇಸ್ಗಳಲ್ಲಿ ಜಾಂಡಿಸ್ ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಅನ್ಪ್ಲೆಸೆಂಟ್ ಆಗಿರುತ್ತೆ. ಹೌದಾ. ಸೊ ಇನ್ ದ ಅಬೋವ್ ಕೇಸಸ್ the lice and acne are acute problems of our health which can be cured in shorter duration. But jaundice is the disease that can have most unpleasant effect on our health as it affects the most important organ of our body, that is liver. ಸರಿನಾ. ಸೊ ಇಲ್ಲಿ ಜಾಂಡಿಸ್ ಅನ್ನೋದು ಕ್ರೋನಿಕ್ ಡಿಸೀಸ್ ಆಗಿರೋದ್ರಿಂದ ಹೆಚ್ಚಿನ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಈ ರೀತಿಯಾದ ಕ್ರೋನಿಕ್ ಡಿಸೀಸ್ಗಳು ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಸರಿನಾ. ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: Why are we normally advised to take bland and nourishing food when we are sick? ನಾವು ಯಾವಾಗ ರೋಗಗ್ರಸ್ತರಾಗಿರ್ತೇವೆ, ಯಾವಾಗ ನಮಗೆ ಡಿಸೀಸ್ ಬಂದಿದೆ ಅಂತ ಸಂದರ್ಭಗಳಲ್ಲಿ ನಾವು ಬ್ಲ್ಯಾಂಡ್ ಹಾಗೂ ನರಿಶಿಂಗ್ ಫುಡ್ ಅನ್ನ ಯಾಕೆ ತಗೊಳ್ತೇವೆ? ಬ್ಲ್ಯಾಂಡ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ಪೈಸಸ್ಗಳು ಕಡಿಮೆ ಇರುವಂತಹ ಆಹಾರ ಅಥವಾ ಸಪ್ಪೆ ಆಹಾರ, ಪಥ್ಯ ಅಂತ ನಾವು ಏನು ಹೇಳಿ ಕರಿತೇವೆ, ಆ ರೀತಿಯಾದ ಆಹಾರವನ್ನು ತಗೊಳ್ಕೊಳ್ಳೋದು. ಹಾಗೆ ನರಿಶಿಂಗ್, ಉತ್ತಮವಾದ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂಥ ಫುಡ್ ಅನ್ನು ನಾವು ಯಾಕೆ ತೆಗೆದುಕೊಳ್ಬೇಕು? ವೆರಿ ಕಾಮನ್, ಸಿಂಪಲ್. ಯಾಕೆ ನೋಡಿ, ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ತೀರಾ ಅವಶ್ಯಕವಾಗಿದೆ. ಪರ್ಟಿಕ್ಯುಲರ್ಲಿ ನಾವು ಡಿಸೀಸ್ ಆಗಿದ್ದಾಗ ನಮ್ಮ ಸೆಲ್ಸ್ಗಳ ರಿಕವರಿಗೆ ನ್ಯೂಟ್ರಿಯೆಂಟ್ಸ್ಗಳು ಅವಶ್ಯಕವಾಗಿ ಬೇಕೇ ಬೇಕು. ಹೌದಾ. ಇಲ್ಲಿ ಸಪ್ಪೆ ಆಹಾರವನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದ ಸ್ಪೈಸಸ್ಗಳನ್ನು ನಾವು ಆ್ಯಡ್ ಮಾಡದೇ ಇರೋದ್ರಿಂದ ನಮ್ಮ ಡೈಜೆಷನ್ ಅನ್ನೋದು ಇನ್ನೂ ಸ್ವಲ್ಪ ಕ್ವಿಕ್ ಆಗಿ, ಇನ್ನೂ ಸ್ವಲ್ಪ ಎಫೆಕ್ಟಿವ್ ಮ್ಯಾನರಲ್ಲಿ ಆಗುತ್ತೆ. ಹೌದಾ. ಸೊ ನಮಗೆ ಈ ಸ್ಪೈಸಸ್ಗಳಿಂದ ಉಂಟಾಗುವಂತಹ ಅಸಿಡಿಟಿ ಆಗಿರಬಹುದು ಅಥವಾ ಆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಏನು ಹೇಳಿ ಕರಿತೇವಲ್ಲ, ಆ ರೀತಿಯಾದ ಕಾಸ್ಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಕಡಿಮೆ ಆಗುತ್ತೆ. ಪರ್ಟಿಕ್ಯುಲರ್ಲಿ ನಾವು ಡಿಸೀಸ್ನಿಂದ ರಿಕವರ್ ಆಗ್ತಾ ಇರುವಂಥ ಫೇಸ್ನಲ್ಲಿ. ಸೊ ಆ ಕಾರಣಕ್ಕಾಗಿ ನಾವು ಬ್ಲ್ಯಾಂಡ್ ಹಾಗೂ ನರಿಶ್ಡ್ ಅಥವಾ ನ್ಯೂಟ್ರಿಯೆಂಟ್ ರಿಚ್ ಫುಡನ್ನು ನಾವು ತೆಗೆದುಕೊಳ್ಳೋದು ಉತ್ತಮವಾಗಿರುತ್ತೆ. ಹೌದಾ. ಸೊ ವಿ ಆರ್ ಅಡ್ವೈಸ್ ಟು ಟೇಕ್ ಬ್ಲ್ಯಾಂಡ್ ಅಂಡ್ ನರಿಶಿಂಗ್ ಫುಡ್ ವೆನ್ ವಿ ಆರ್ ಸಿಕ್ ಬಿಕಾಸ್ ಆರ್ ಬಾಡಿ ನೀಡ್ಸ್ ಎನರ್ಜಿ. ಹೌದಲ್ವಾ. ಹಾಗೆ ಟು ಓವರ್ಕಮ್ ವಿ ನೀಡ್ ಎನರ್ಜಿ ಫಾರ್ ವಾಟ್? ಟು ಓವರ್ಕಮ್ ಇನ್ಫೆಕ್ಷನ್ ಅಲ್ವಾ. ಹಾಗೆ ಆ ಡಿಸೀಸ್ ಬಂದಾಗ ಆಗಿರುವಂಥ ಸಣ್ಣ ಪುಟ್ಟದಾದ ವೇರ್ ಅಂಡ್ ಟೇರ್ ಏನಿದೆ, ಈ ರೀತಿಯಾದ ರಿಪೇರಿಂಗ್ ವರ್ಕ್ ಏನಿದೆ, ಈ ಎಲ್ಲ ಕೆಲಸಗಳಿಗೂ ಕೂಡ ನಮ್ಮ ದೇಹಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಸಿಗುತ್ತೆ? ನ್ಯೂಟ್ರಿಯೆಂಟ್ಸ್ಗಳಿಂದ ಸಿಗುತ್ತೆ. ಓಕೆ. ಸೊ ಹಾಗೆ ನೋ ಸ್ಪೈಸಸ್ ಇನ್ ದ ಫುಡ್ ಮೇಕ್ಸ್ ಇಟ್ ಡೈಜೆಷನ್ ಪ್ರೋಸೆಸ್ ಫಾಸ್ಟರ್. ಸೊ ಅಲ್ಲಿ ಸ್ಪೈಸಸ್ಗಳು ಇಲ್ಲದೆ ಇರೋದು ಅಥವಾ ಸ್ಪೈಸಸ್ಗಳು ತೀರಾ ಕಡಿಮೆ ಇರೋದು ಡೈಜೆಷನ್ ಪ್ರೋಸೆಸ್ ಅನ್ನ ಹೆಚ್ಚಿಗೆ ಫಾಸ್ಟ್ ಆಗಿ ಮಾಡುತ್ತೆ. ಹಾಗೆ ಅಂಡ್ ಡಸ್ ನಾಟ್ ರಿಲೀಸ್ ಆಸಿಡ್ಸ್ ಇನ್ ದ ಬಾಡಿ ದಟ್ ಕ್ಯಾನ್ ಇಂಟರ್ಫಿಯರ್ ಇನ್ ದ ಟ್ರೀಟ್ಮೆಂಟ್ ಆ್ಯಂಡ್ ಕ್ಯೂರ್. ಸೊ ಸ್ಪೈಸಸ್ಗಳಿಂದ ಆಸಿಡ್ಸ್ ಏನು ರಿಲೀಸ್ ಆಗುತ್ತಲ್ಲ, ಅದು ಕೆಲವು ಸಂದರ್ಭಗಳಲ್ಲಿ ಆ ಟ್ರೀಟ್ಮೆಂಟ್ನಲ್ಲಿ ಏನಾದರೂ ಸ್ವಲ್ಪವಾದ ವ್ಯತ್ಯಾಸಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಬ್ಲ್ಯಾಂಡ್ ಹಾಗೂ ನ್ಯೂಟ್ರಿಷನ್ ರಿಚ್ ಅಥವಾ ನ್ಯೂಟ್ರಿಯೆಂಟ್ ರಿಚ್ ಫುಡನ್ನು ನಾವು ಕನ್ಸ್ಯೂಮ್ ಮಾಡೋದು ಉತ್ತಮ ವೆನ್ ವಿ ಆರ್ ಸಿಕ್ ಅಥವಾ ಸಿಕ್ ಅಂದರೆ ಡಿಸೀಸ್ ಬಂದು ನಾವು ರಿಕವರ್ ಆಗ್ತಾ ಇರುವಂಥ ಫೇಸ್ನಲ್ಲಿ. ಸರಿನಾ. ಮುಂದೆ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ವಾಟ್ ಆರ್ ದ ಡಿಫ್ರೆಂಟ್ ಮೀನ್ಸ್ ಬೈ ವಿಚ್ ಇನ್ಫೆಕ್ಷಿಯಸ್ ಡಿಸೀಸಸ್ ಆರ್ ಸ್ಪ್ರೆಡ್? ಇನ್ಫೆಕ್ಷಿಯಸ್ ಡಿಸೀಸಸ್ಗಳಂತ ಹೇಳಿದ್ರೆ ಸಾಮಾನ್ಯವಾಗಿ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಇಂದ ಹೆಲ್ದಿ ಪರ್ಸನ್ಗೆ ಟ್ರಾನ್ಸ್ಮಿಟ್ ಆಗುವಂಥ ಡಿಸೀಸಸ್ಗಳಿಗೆ ನಾವು ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ಹೇಳಿ ಕರಿತೇವೆ. ಸೊ ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ಸ್ಪ್ರೆಡ್ ಆಗೋದಕ್ಕೆ ಸಾಕಷ್ಟು ದಾರಿಗಳಿದೆ. ಉದಾಹರಣೆಗೆ ನೋಡಿ, ಥ್ರೂ ಏರ್, ಇವುಗಳನ್ನು ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಹೇಳಿ ಕರಿತೇವೆ. ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ಗಳೇನಿದೆ, ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಸ್ನೀಸ್ ಮಾಡಿದಾಗ, ಕಾಫ್ ಮಾಡಿದಾಗ ಆತನ ದೇಹದಿಂದ ಉತ್ಪತ್ತಿಯಾದಂತಹ ಡ್ರಾಪ್ಲೆಟ್ಸ್ಗಳು ಗಾಳಿಯ ಮೂಲಕ ಇನ್ನೊಬ್ಬ ಇನ್ಫೆಕ್ಟೆಡ್ ಪರ್ಸನ್ಗೆ ತಲುಪಿ ಆ ಪರ್ಸನ್ ಕೂಡ ಡಿಸೀಸಸ್ಗಳನ್ನು ಪಡೆಯುವಂಥ ಅಥವಾ ಹೊಂದುವಂಥ ಸಾಧ್ಯತೆಗಳಿರುತ್ತೆ. ಸರಿನಾ. ಸೊ ಹಾಗೆ ಥ್ರೂ ಫುಡ್ ಆ್ಯಂಡ್ ವಾಟರ್. ಸೊ ನೋಡಿ ಇಲ್ಲಿ ಥ್ರೂ ಏರ್ ಬಾರ್ನ್ ಡಿಸೀಸ್ಗಳಿಗೆ ಎಕ್ಸಾಂಪಲ್ ಆಗಿ ನಾವು ಕಾಮನ್ ಕೋಲ್ಡ್ ಆಗಿರ್ಬೋದು ಅಥವಾ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಇವುಗಳನ್ನು ಹೆಸರಿಸಬಹುದು. ಹಾಗೆ ಆಹಾರ ಮತ್ತು ನೀರಿನ ಮೂಲಕ ಇನ್ಫೆಕ್ಷನ್ ಡಿಸೀಸ್ಗಳು ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ವೆನ್ ಸಮ್ವನ್ ಈಟ್ಸ್ ಆರ್ ಡ್ರಿಂಕ್ಸ್ ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್ ದಟ್ ಕಂಟೈನ್ಸ್ ಬ್ಯಾಕ್ಟೀರಿಯಾ, ವೈರಸ್ ಆರ್ ವರ್ಮ್ಸ್, ಅಗೈನ್ ಅಲ್ಲಿ ಕೂಡ ಇನ್ಫೆಕ್ಷನ್ಸ್ಗಳು ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಉದಾಹರಣೆಗೆ ನೋಡಿ, ಕಾಲೆರಾ ಆಗಿರಬಹುದು, ಹೆಪಟೈಟಿಸ್ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಈ ರೀತಿಯಾದ ಡಿಸೀಸಸ್ಗಳೇನಿದೆ ಇವು ಕಂಟಾಮಿನೇಟೆಡ್ ವಾಟರ್ ಹಾಗೂ ಫುಡ್ನಿಂದ ಬರುವಂಥ ಡಿಸೀಸಸ್ಗಳಾಗಿದೆ. ರೈಟ್. ಅದೇ ರೀತಿ ಥ್ರೂ ಕಾಂಟ್ಯಾಕ್ಟ್, ಡೈರೆಕ್ಟ್ ಕಾಂಟ್ಯಾಕ್ಟ್ನಿಂದಾಗಿ ಬರುವಂಥ ಕೆಲವೊಂದಷ್ಟು ಡಿಸೀಸಸ್ಗಳಿದೆ. ಫಾರ್ ಎಕ್ಸಾಂಪಲ್, ಮೆನಿ ಡಿಸೀಸಸ್ ಸ್ಪ್ರೆಡ್ ಬೈ ಕಾಂಟ್ಯಾಕ್ಟ್ ಆಫ್ ಇನ್ಫೆಕ್ಟೆಡ್ ಪರ್ಸನ್. ಫಾರ್ ಎಕ್ಸಾಂಪಲ್,
ಫಂಗಲ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು, ಸ್ಕಿನ್ ಡಿಸೀಸ್ಗಳಾಗಿರ್ಬೋದು, ಈ ರೀತಿಯಾದ ಡಿಸೀಸಸ್ಗಳು ನಾವು ರೆಗ್ಯುಲರ್ ಡೈರೆಕ್ಟ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆದಾಗ ಕೆಲವೊಂದು ಸಂದರ್ಭಗಳಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಬೈ ಸೆಕ್ಷುವಲ್ ಕಾಂಟ್ಯಾಕ್ಟ್ ಕೆಲವೊಂದಷ್ಟು ಡಿಸೀಸಸ್ಗಳು ಸೆಕ್ಷುವಲ್ ಕಾಂಟ್ಯಾಕ್ಟ್ನಿಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, HIV ಏಡ್ಸ್ ಆಗಿರ್ಬೋದು, ಸಿಫಿಲಿಸ್ ಆಗಿರ್ಬೋದು, ಈ ರೀತಿಯಾದ ಡಿಸೀಸಸ್ಗಳೆಲ್ಲವುಗಳು ಕೂಡ ಸೆಕ್ಷುವಲ್ ಕಾಂಟ್ಯಾಕ್ಟ್ನಿಂದ ಬರುವಂತಹ ಡಿಸೀಸಸ್ಗಳಾಗಿದೆ. ಅದೇ ರೀತಿ ಬಾಡಿ ಫ್ಲೂಯಿಡ್ಸ್ ಅಂತ ಹೇಳಿದ್ರೆ ಬ್ಲಡ್ ಆಗಿರ್ಬೋದು, ಸೆಮನ್ ಆಗಿರ್ಬೋದು, ಅಥವಾ ಮದರ್ಸ್ ಮಿಲ್ಕ್ ಆಗಿರ್ಬೋದು. ಸೊ ಈ ರೀತಿಯಾದ ಬಾಡಿ ಫ್ಲೂಯಿಡ್ಸ್ಗಳಿಂದಲೂ ಕೂಡ ಡಿಸೀಸಸ್ಗಳು ಸ್ಪ್ರೆಡ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ರೈಟ್, ಫಾರ್ ಎಕ್ಸಾಂಪಲ್ HIV ಏಡ್ಸ್. ಹೌದಾ? ಹಾಗೆ ವೆಕ್ಟಾರ್ ಬಾರ್ನ್ ಡಿಸೀಸಸ್ಗಳು. ರೈಟ್, ಕೆಲವೊಂದು ಸಂದರ್ಭಗಳಲ್ಲಿ ವೆಕ್ಟಾರ್ಗಳು ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಇಂದ ಆ ಮೈಕ್ರೋಬ್ ಅನ್ನ ಹೆಲ್ದಿ ಪರ್ಸನ್ಗೆ ಟ್ರಾನ್ಸ್ಮಿಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಉದಾಹರಣೆಗೆ ಮಲೇರಿಯಾ ಇಸ್ ಕಾಸ್ಡ್ ಬೈ ಅ ವೆಕ್ಟಾರ್ ಕಾಲ್ಡ್ ಆಸ್ ವೆಕ್ಟಾರ್. ಯಾವುದಲ್ಲಿ? ಅಲ್ಲಿ ನಮ್ಮ ಮಸ್ಕಿಟೋ ವೆಕ್ಟಾರ್ಗಳಾಗಿ ಕೆಲಸ ಮಾಡ್ತಾ ಇದೆ, ಹೌದಲ್ವಾ? ಸೊ ಅದೇ ರೀತಿ ರೇಬಿಸ್ ಇಸ್ ಅ ವೆಕ್ಟಾರ್ ಬಾರ್ನ್ ಡಿಸೀಸ್. ನಾಯಿಗಳು ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಇಂದ ಹೆಲ್ದಿ ಪರ್ಸನ್ಗೆ ರೋಗವನ್ನು ಟ್ರಾನ್ಸ್ಮಿಟ್ ಮಾಡ್ತಾ ಇದೆ. ಅನಿಮಲ್ ಬಾರ್ನ್ ಅಥವಾ ವೆಕ್ಟಾರ್ ಬಾರ್ನ್ ಅಂತ ಆದರೂ ನೀವು ಕರಿಬಹುದು, ಸರಿನಾ? ಸೊ ಇಲ್ಲಿ ಎಕ್ಸಾಂಪಲ್ಸ್ ಆಗಿ ನಮಗೆ ಮಲೇರಿಯಾ ಅಥವಾ ರೇಬಿಸ್ ಅನ್ನ ನೀವು ಗಮನಿಸಬಹುದು, ಸರಿನಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಓಕೆ, ಸೊ ದೀಸ್ ಆರ್ ದ ways or means by which infectious diseases can spread from an infected person to a healthy person. ಸರಿನಾ? ಮುಂದಿನ ಕ್ವೆಶ್ಚನ್ ನೋಡೋಣ. What precautions can you take in your school to reduce the incidence of infections or infectious diseases? ನೀವು ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯ ಪ್ರಿಕಾಷನ್ಸ್ಗಳನ್ನು ನೀವು ತೆಗೆದುಕೊಳ್ಳಬಹುದು ಟು ರೆಡ್ಯೂಸ್ ದ ಇನ್ಫೆಕ್ಷಿಯಸ್ ಡಿಸೀಸಸ್? ನಮಗಿಲ್ಲಿ ಏನು ಕಾಣಬಹುದು ನೋಡಿ, ಸಾಮಾನ್ಯವಾಗಿ ಸ್ಕೂಲ್ಸ್ಗಳಲ್ಲಿ ಇದ್ದಾಗ ನಾವು ಒಂದು ಕ್ರೌಡೆಡ್ ಏರಿಯಾದಲ್ಲಿ ಇರ್ತೀವ, ಹೌದಲ್ವಾ? ಒಂದು ಕ್ಲಾಸ್ ರೂಮ್ನಲ್ಲಿ ಕೂತಿದ್ದಾಗ ಅಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಅಥವಾ ವಿದ್ಯಾರ್ಥಿಗಳು ಸ್ನೇಹಿತರ ಜೊತೆ ಎಲ್ಲ ಕೂತಿರ್ತೀವಿ. ಒಬ್ಬರಿಗೆ ಯಾರಿಗಾದ್ರೂ ಡಿಸೀಸ್ ಬಂದಿದ್ದಾಗ ಅವನು ಕೆಮ್ಮಿದಾಗಲೋ ಅಥವಾ ಅವನ ಒಂದು ಡ್ರಾಪ್ಲೆಟ್ಸ್ಗಳಿಂದಾಗಿನೋ ಇನ್ನೊಬ್ಬ ಹೆಲ್ದಿ ಪರ್ಸನ್ಗೆ ಡಿಸೀಸ್ಗಳು ಬರುವಂಥ ಸಾಧ್ಯತೆಗಳಿರುತ್ತಲ್ವಾ? ಸೊ ಹಾಗಾಗಿ ನಾವು ಏನು ಮಾಡಬೇಕು? ಫಾರ್ ಎಕ್ಸಾಂಪಲ್, ವೆದರ್ ವಿ ಆರ್ ಹೆಲ್ದಿ ಆರ್ ವೆದರ್ ವಿ ಆರ್ ಸಿಕ್, ನಾವೇನು ಮಾಡಬೇಕು? ಕೆಮ್ಮು ಅಥವಾ ಸೀನು ಬಂದಾಗ, ಸ್ನೀಸಿಂಗ್ ಅಥವಾ ಕಾಫಿಂಗ್ ಮಾಡುವಾಗ ಸಾಮಾನ್ಯವಾಗಿ ಹ್ಯಾಂಡ್ ಕರ್ಚಿಫ್ ಅನ್ನು ಬಳಸೋದಾಗಿರ್ಬೋದು ಅಥವಾ ನಮ್ಮ ಕೈಗಳನ್ನು ಮುಚ್ಕೊಳ್ಳೋದಾಗಿರ್ಬೋದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಆ ಡ್ರಾಪ್ಲೆಟ್ಸ್ಗಳು ಏರ್ನಲ್ಲಿ ಸ್ಪ್ರೆಡ್ ಆಗದೇ ಇರೋ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಬೈ ಯೂಸಿಂಗ್ ಹ್ಯಾಂಡ್ ಕರ್ಚಿಫ್ಸ್ ವೈಲ್ ಕಾಫಿಂಗ್ ಅಂಡ್ ಸ್ನೀಸಿಂಗ್. ಹಾಗೆ ಫ್ರೀಕ್ವೆಂಟ್ ಆಗಿ ನಾವು ಹ್ಯಾಂಡ್ಸ್ಗಳನ್ನು ವಾಶ್ ಮಾಡ್ತಾ ಇರಬೇಕು, ಹೌದಾ? ಹಾಗೆ ಊಟ ಮಾಡೋದಕ್ಕೆ ಮುಂಚೆ ಕೈಗಳನ್ನು ತೊಳೆಯೋದಾಗಿರಬಹುದು, ಹೌದಾ? ಹಾಗೆ ಫ್ರೀಕ್ವೆಂಟ್ ಆಗಿ ನಮ್ಮ ಹ್ಯಾಂಡ್ಸ್ಗಳನ್ನು, ನಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಾವು ಡಿಸೀಸ್ಗಳು ಬರದೇ ಇರೋ ರೀತಿ ತಡಿಬಹುದು. ಹಾಗೆ ಗೆಟಿಂಗ್ ವ್ಯಾಕ್ಸಿನೇಟೆಡ್ ಬಿಫೋರ್ ದ ಇನ್ಫೆಕ್ಷನ್ ಅಫೆಕ್ಟ್ಸ್. ನಾವು ಯಾವುದೇ ಒಂದು ಡಿಸೀಸ್ ನಮಗೆ ವ್ಯಾಕ್ಸಿನ್ ಇದೆ ಅಂತ ಗೊತ್ತಿದ್ರೆ ಆ ವ್ಯಾಕ್ಸಿನ್ಸ್ಗಳನ್ನ ತೆಗೆದುಕೊಳ್ಳೋದು ಮುಖ್ಯ, ಸೋ ದಟ್ ಆ ಡಿಸೀಸ್ಗಳು ನಮಗೆ ಬರೋದಿಲ್ಲ, ಹೌದಲ್ವಾ? ಸೊ ವ್ಯಾಕ್ಸಿನೇಷನ್ ಅನ್ನ ಮಾಡಿಸ್ಕೊಳ್ಳೋದು ತೀರಾ ಮುಖ್ಯವಾಗಿರುತ್ತೆ. ಹಾಗೆ ಕೀಪಿಂಗ್ ದ ಸ್ಕೂಲ್ ಸರೌಂಡಿಂಗ್ಸ್ ಕ್ಲೀನ್, ರಿಮೂವಿಂಗ್ ಸ್ಟಾಗ್ನೆಂಟ್ ವಾಟರ್. ಸ್ಕೂಲ್ ಸರೌಂಡಿಂಗ್ನ ನಾವು ಸ್ವಚ್ಛವಾಗಿ ಇಟ್ಕೊಂಡು ಸ್ಕೂಲ್ ಸುತ್ತಮುತ್ತ ಸ್ಟಾಗ್ನೆಂಟ್ ವಾಟರ್ ಏನಾದರೂ ಇದ್ರೆ ಅದನ್ನ ಪ್ರಿವೆಂಟ್ ಮಾಡೋದು ಅಥವಾ ಅದನ್ನ ರಿಮೂವ್ ಮಾಡೋದ್ರಿಂದ ನಾವು ಸ್ಕೂಲ್ ಎನ್ವಿರಾನ್ಮೆಂಟ್ನಲ್ಲಿ ಕೂಡ ಹೆಲ್ದಿ ಆಗಿರ್ಬೋದು, ಹಾಗೆ ಇನ್ಫೆಕ್ಷಸ್ ಡಿಸೀಸಸ್ಗಳಿಂದ ತಪ್ಪಿಸ್ಕೊಳ್ಬಹುದು ಕೂಡ, ಸರಿನಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ. ದೀಸ್ ಆರ್ ಆಲ್ ವೆರಿ ಸಿಂಪಲ್ ಅಂಡ್ ಕಾಮನ್ ಕ್ವೆಶ್ಚನ್ಸ್ಗಳು. ನೀವು ಈಸಿಯಾಗಿ 9ನೇ ತರಗತಿ ಮಕ್ಕಳು ನೀವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ, ಸರಿನಾ? ಸೊ ದಿಸ್ ಇಸ್ ಅನ್ ಈಸಿ ಚಾಪ್ಟರ್ ಫಾರ್ ಯು. ತುಂಬ ಈಸಿಯಾಗಿ ನೀವು ಕ್ವೆಶ್ಚನ್ಸ್ಗಳನ್ನ ಆನ್ಸರ್ ಮಾಡ್ಬೋದು ಕೂಡ. What are the immunization programs available at the nearest health center in your locality? Which of these diseases are the major health problems in your area? ನೋಡಿ, ಸಾಮಾನ್ಯವಾಗಿ ಎಲ್ಲ ಲೋಕಲ್ ಹೆಲ್ತ್ ಸೆಂಟರ್ಸ್ಗಳೇನಿದೆ, ಆರೋಗ್ಯ ಕೇಂದ್ರಗಳು ಅಂತ ನಾವೇನು ಕರಿತೇವೆ, ಸೊ ಅಲ್ಲೆಲ್ಲ ಕೂಡ ನಮಗೆ ವ್ಯಾಕ್ಸಿನೇಷನ್ ಅನ್ನೋದು ಸಾಮಾನ್ಯವಾಗಿ ನಡೆಯೋದನ್ನು ನಾವು ಗಮನಿಸ್ಬೋದು. ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಂದ ಹಿಡಿದು ಸುಮಾರು 12 ವರ್ಷಗಳ ವಯಸ್ಸಿನವರೆಗಿನ ಮಕ್ಕಳಿಗೆ ಅಲ್ಲಿ ವ್ಯಾಕ್ಸಿನೇಷನ್ ಅನ್ನೋದು ನಡೆಯೋದನ್ನು ನಾವು ಗಮನಿಸ್ಬೋದು, ಸರಿನಾ? ಸೊ ಮುಖ್ಯವಾಗಿ ನೋಡಿ, ಪೋಲಿಯೋ ಎರಾಡಿಕೇಶನ್ ಪ್ರೋಗ್ರಾಮ್ ಆಗಿರ್ಬೋದು, BCG ವ್ಯಾಕ್ಸಿನೇಷನ್ ಆಗಿರ್ಬೋದು, ಹೆಪಟೈಟಿಸ್ B ವ್ಯಾಕ್ಸಿನೇಷನ್ ಆಗಿರ್ಬೋದು, ಅಥವಾ TT ವ್ಯಾಕ್ಸಿನೇಷನ್ ಆಗಿರ್ಬೋದು. ಸೊ ಈ ರೀತಿಯಾದ ಸಾಕಷ್ಟು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ಗಳು ಮಕ್ಕಳಿಗಾಗಿ ನಡೆಯೋದನ್ನು ನಾವು ನಮ್ಮ ಹತ್ತಿರದ ಲೊಕ್ಯಾಲಿಟಿಯಲ್ಲಿ ಅಥವಾ ಹತ್ತಿರದ ಹೆಲ್ತ್ ಸೆಂಟರ್ಸ್ಗಳಲ್ಲಿ ನಾವು ಗಮನಿಸ್ಬೋದು. ಇದು ಎಲ್ಲ ಮಕ್ಕಳಿಗೂ ಕೂಡ ಇದೆ. ಸೊ ನೋಡಿ, ಯಾವ ಡಿಸೀಸ್ಗಳು ಇಲ್ಲಿ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಲೊಕ್ಯಾಲಿಟಿ. ನಮ್ಮ ಲೊಕ್ಯಾಲಿಟಿಯಲ್ಲಿ ಈಗ ಸದ್ಯಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಬಳಲವರು ಜಾಸ್ತಿ ಇದ್ದಾರೆ ಅಂತ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಮನ್ ಕೋಲ್ಡ್ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಕೊರೋನಾ ಆಗಿರ್ಬೋದು, ಹೌದಾ? ಈ ರೀತಿಯಾದ ಸಾಕಷ್ಟು ಡಿಸೀಸಸ್ಗಳನ್ನು ನೀವು ಹೆಸರಿಸ್ಬೋದು. ಇಲ್ಲಿ ನೀವು ಯಾವುದನ್ನು ಹೆಸರಿಸೋದು ಕೂಡ ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ, ಯಾಕಂತ ಹೇಳಿದ್ರೆ ಒಬ್ಬೊಬ್ಬರ ಲೊಕ್ಯಾಲಿಟಿ ಬೇರೆ ಬೇರೆ ಆಗಿರುತ್ತೆ, ಸರಿನಾ?
ಸೊ ಈ ರೀತಿಯಾಗಿ ಆನ್ಸರ್ಸ್ಗಳನ್ನು ಮಾಡೋದನ್ನು ನೀವು ಈಸಿಯಾಗಿ ಕಲಿತಿದ್ದೀರಾ ಕೂಡ, ಆಲ್ರೆಡಿ ಮಾಡ್ಬೋದು, ಈಸಿಯಾಗಿ ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೋದು. 2 ಅಥವಾ 1 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸರಿನಾ? ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ಹೌ ಮೆನಿ ಟೈಮ್ಸ್ ಡಿಡ್ ಯು fall ill in the last 1 year? What were the illnesses? Think of one change you could make in your habits in order to avoid any or most of the above illnesses. Think of one change you would wish in your surroundings in order to avoid any or most of the above diseases or illnesses. ಇದನ್ನ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಬರಿಬೋದು. ಸಾಮಾನ್ಯವಾಗಿ ನೋಡಿಲಿ, ಒಂದು 2-3 ಸತಿ ಅಂತೂ ನಾವು ವರ್ಷದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಆರೋಗ್ಯ ಹದಗೆಡೋದನ್ನು ನಾವು ಗಮನಿಸ್ಬೋದು. ಸಿಂಪಲ್ ಕಾಮನ್ ಕೋಲ್ಡ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಹೌದಲ್ವಾ? ಅದು ಕೂಡ ಆರೋಗ್ಯ ಹದಗೆಟ್ಟಂತಲ್ವಾ? ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 2-3 ರೀತಿ ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಈಗ ನಾನು ಇಲ್ಲಿ ಕೋವಿಡನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೀನಿ. ಸೊ ಕಾಮನ್ ಕೋಲ್ಡ್ ಕಾಮನ್ ಆಗಿ ಬರ್ತಾ ಇರುತ್ತೆ ಪ್ರತಿ ವರ್ಷ. ಹಾಗೆ ಲಾಸ್ಟ್ ಇಯರ್ ನಮಗೆ ಕೋವಿಡ್-19 ಬಂದಿತ್ತು ಅಂತ ಇಟ್ಕೊಳ್ಳಿ, ಹೌದಾ? ಇವುಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಏನು ಚೇಂಜಸ್ ಅನ್ನ ನಮ್ಮ ಹ್ಯಾಬಿಟ್ ನಲ್ಲಿ ಮಾಡ್ಕೊಳ್ಬಹುದು? ವೆರಿ ಸಿಂಪಲ್. ಹ್ಯಾವಿಂಗ್ ಅ ಪ್ರಾಪರ್ ಡಯಟ್ ವಿಚ್ ಇಸ್ ರಿಚ್ ಇನ್ ವಿಟಮಿನ್ ಸಿ, ಅಥವಾ ನೀವು ನ್ಯೂಟ್ರಿಯೆಂಟ್ ರಿಚ್ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದ ಇಮ್ಯೂನ್ ಪವರ್ ಅನ್ನ ಹೆಚ್ಚು ಮಾಡ್ಕೊಳ್ಬಹುದು. ಹಾಗೆ ನಮ್ಮ ದೇಹ ಆರೋಗ್ಯವಾಗಿ ಇರುವಂತೆ ನೋಡ್ಕೊಳ್ಬಹುದು. ಸರಿನಾ? ಸೊ ಇಲ್ಲಿ ಉತ್ತಮವಾದ ಆಹಾರವನ್ನು ತೆಗೆದುಕೊಳ್ಳೋದು ಒಂದು ಹ್ಯಾಬಿಟ್ ಆಯಿತು, ಹೌದಲ್ವಾ? ಅದೇ ರೀತಿ ಸ್ಟ್ರೀಟ್ ಫುಡ್ಗಳನ್ನು ಅವಾಯ್ಡ್ ಮಾಡುವಂಥದ್ದಾಗಿರ್ಬೋದು, ಹೊರಗಡೆ ಧೂಳಿನಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರವನ್ನು ತಿನ್ನುವಂಥದ್ದನ್ನು ನಾವು ಕಡಿಮೆ ಮಾಡೋದಾಗಿರ್ಬೋದು. ಇದು ಒಂದು ಹ್ಯಾಬಿಟ್ ಆಯ್ತಾ, ಬದಲಾವಣೆ ಆಯ್ತಾ? ಹಾಗೆ ವೇರಿಂಗ್ ಮಾಸ್ಕ್ಸ್ ವೈಲ್ ಗೋಯಿಂಗ್ ಔಟ್ ಇನ್ ಅ ಕ್ರೌಡೆಡ್ ಏರಿಯಾ. ನಾವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಇವಾಗ ಕೋವಿಡ್-19 ಸಿಚುವೇಶನ್ ಇದ್ದಾಗ ನಾವೇನು ಮಾಡ್ತಾ ಇದ್ವಿ? ಒಳ್ಳೆ ಉತ್ತಮವಾದ N95 ಮಾಸ್ಕ್ ಅನ್ನು ಹಾಕೊಂಡು ಯಾವಾಗಲೂ ನಮ್ಮ ಹ್ಯಾಂಡ್ಸ್ಗಳನ್ನು ಫ್ರೀಕ್ವೆಂಟ್ ಆಗಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡು ಅನವಶ್ಯಕವಾಗಿ ನಾವು ನಮ್ಮ ಮೂಗು, ಬಾಯಿ, ನಾಲಿಗೆ ಅಥವಾ ಕಣ್ಣುಗಳನ್ನು ಮುಟ್ಟದೇ ಇರುವಂಥದ್ದಾಗಿರ್ಬೋದು. ನನಗೆ ಇಲ್ಲಿ ಸ್ವಲ್ಪ ಇರಿಟೇಷನ್ ಆಗ್ತಾ ಇತ್ತು, ಹಾಗಾಗಿ ನಾನು ನನ್ನ ಕಣ್ಣುಗಳನ್ನು ಮುಟ್ತಾ ಇದ್ದೆ ಅಷ್ಟೇ, ಸರಿನಾ? ಓಕೆ. ಬಟ್ ನಾವು ಯಾವಾಗಲಾದರೂ ಕ್ರೌಡೆಡ್ ಪ್ಲೇಸ್ನಲ್ಲಿ ಇರುವಾಗ ನಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಹಾಗೆ ಉತ್ತಮವಾದ ಮಾಸ್ಕ್ಗಳನ್ನು ಧರಿಸೋದಾಗಿರ್ಬೋದು. ಈ ರೀತಿಯಾದ ಹ್ಯಾಬಿಟ್ಸ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಡಿಸೀಸ್ಗಳನ್ನು ತಡಿಬಹುದು, ಹೌದಾ? ಹಾಗೆ ಕೀಪಿಂಗ್ ದ ಸರೌಂಡಿಂಗ್ಸ್ ನೀಟ್ ಆ್ಯಂಡ್ ಕ್ಲೀನ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಹೌದಲ್ವಾ? ನಮ್ಮ ಸರೌಂಡಿಂಗ್ನ ನಾವು ಸ್ವಚ್ಛವಾಗಿ ಇಟ್ಕೊಂಡಾಗ ಆಬ್ವಿಯಸ್ಲಿ ಡಿಸೀಸ್ಗಳು ಬರೋದಿಲ್ಲ ಅಲ್ವಾ? ಸೊ ಇಲ್ಲಿ ನಮ್ಮ ಸರೌಂಡಿಂಗ್ ಹಾಳಾಗಿದ್ದಷ್ಟು ಡಿಸೀಸ್ಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈ ಹ್ಯಾಬಿಟ್ಸ್ಗಳನ್ನು, ಈ ಚೇಂಜಸ್ಗಳನ್ನು ನಾವು ತಂದ್ಕೊಂಡಲ್ಲಿ ಆಬ್ವಿಯಸ್ಲಿ ನಾವು ಯಾವುದೇ ಡಿಸೀಸ್ಗಳಾಗಿರಲಿ ಅವುಗಳಿಂದ ನಾವು ಪಾರಾಗಬಹುದು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಜೀವನ ಶೈಲಿಯಲ್ಲಿ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಡಿಸೀಸ್ಗಳಿಂದ ಪಾರಾಗಬಹುದು. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಅ ಡಾಕ್ಟರ್ ಆರ್ ಅ ನರ್ಸ್ ಆರ್ ಅ ಹೆಲ್ತ್ ವರ್ಕರ್ ಈಸ್ ಎಕ್ಸ್ಪೋಸ್ ಟು ಮೋರ್ ಸಿಕ್ ಪೀಪಲ್ ದ್ಯಾನ್ ಅದರ್ಸ್ ಇನ್ ದ ಕಮ್ಯುನಿಟಿ. ಫೈಂಡ್ ಔಟ್ ಹೌ ಶಿ ಆರ್ ಹಿ ಅವಾಯ್ಡ್ಸ್ ಗೆಟಿಂಗ್ ಸಿಕ್ ಹರ್ಸೆಲ್ಫ್ ಆರ್ ಹಿಮ್ಸೆಲ್ಫ್. ಇಲ್ಲಿ ಅಗೈನ್ ದ ಸೇಮ್ ಕಾನ್ಸೆಪ್ಟ್ಗಳನ್ನ ನೀವು ಬರೀಬಹುದು. ಈ ರೀತಿಯಾದ ಕ್ವೆಶನ್ಗಳು, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ಗಳನ್ನ ಏನಾದ್ರು ಕೇಳಿದ್ರೆ, ಸಾಮಾನ್ಯವಾಗಿ ಡಾಕ್ಟರ್ಸ್ಗಳು ಪೇಷಂಟ್ಗಳನ್ನ ನೋಡುವಾಗ ನೀವು ಗಮನಿಸಿರ್ಬೋದು, ಒಳ್ಳೆ ಮಾಸ್ಕನ್ನು ಧರಿಸಿರ್ತಾರೆ. ತಮ್ಮ ಬಾಯಿ ಹಾಗೆ ಕೈಗಳು ಇವೆಲ್ಲವುಗಳನ್ನು ಕೂಡ ಬಾಯಿಯನ್ನು ಮಾಸ್ಕಿಂದ ಮುಚ್ಕೊಂಡಿದ್ರೆ ಕೈಗಳಿಗೆ ಗ್ಲೌಸ್ ಹಾಕೊಂಡಿರೋದಾಗಿರಬಹುದು, ಹೌದಾ? ಸೊ ಒಂದು ಗಾಗಲ್ಸ್ ಆಗಿರೋದಾಗಿರ್ಬೋದು. ಈ ರೀತಿಯಾದ ಸಾಕಷ್ಟು ಮೆಜರ್ಮೆಂಟ್ಸ್ಗಳನ್ನ ಅವರು ತೆಗೆದುಕೊಂಡಿರ್ತಾರೆ. ನೀವು ಗಮನಿಸಬಹುದು ಒಳ್ಳೆ ಡಾಕ್ಟರ್ಗಳನ್ನ ಗಮನಿಸುವಾಗ, ಹೌದಲ್ವಾ? ಸೊ ಯಾವ್ದಾದ್ರು ಒಂದು ದೊಡ್ಡ ಹಾಸ್ಪಿಟಲ್ಗೆ ಹೋದಾಗ ಈ ರೀತಿಯಾಗ ಒಂದು ಸೆಟಪ್ ಅನ್ನು ಒಂದು ಎಪ್ರೋನ್ ಅನ್ನು ಹಾಕೊಂಡಿರೋದಾಗಿರ್ಬೋದು. ಸೊ ಈ ರೀತಿಯಾದ ಸಾಕಷ್ಟು ಮೆಜರ್ಮೆಂಟ್ಸ್ಗಳನ್ನ ಡಾಕ್ಟರ್ಸ್ಗಳು ತೆಗೆದುಕೊಳ್ತಾರೆ. ಹಾಗೆ ಎಲ್ಲ ರೀತಿಯ ಹೆಲ್ತ್ ವರ್ಕರ್ಸ್ಗಳು ಕೂಡ ಈ ರೀತಿಯಾದ ಮೆಜರ್ಮೆಂಟ್ಸ್ಗಳನ್ನ ಅವರು ತೆಗೆದುಕೊಂಡಿರ್ತಾರೆ, ಹೌದಲ್ವಾ? ಸೊ ಆ ಡಾಕ್ಟರ್ ಆರ್ ಅ ನರ್ಸ್ ಆರ್ ಅ ಹೆಲ್ತ್ ವರ್ಕರ್ ವೆನ್ ಎಕ್ಸ್ಪೋಸ್ ಟು ಸಿಕ್ ಪೀಪಲ್ ದೇ ಕೀಪ್ ದೇಯರ್ ನೋಸ್, ಮೌತ್ ಕವರ್ಡ್ ಆ್ಯಂಡ್ ಟೇಕ್ ಕೇರ್ ಆಫ್ ದೇರ್ ಹೈಜೀನ್. ಪರ್ಸನಲ್ ಹೈಜೀನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು ಪರ್ಸನಲ್ ಹೈಜೀನನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ದೇ ವಾಶ್ ದೇರ್ ಹ್ಯಾಂಡ್ಸ್ ವಿತ್ ಸೋಪ್ ಬಿಫೋರ್ ಡ್ರಿಂಕಿಂಗ್ ವಾಟರ್ ಆರ್ ಈಟ್. ಏನನ್ನೇ ನಾವು ತಿನ್ನೋದ್ರ ಮುಂಚೆ ನಮ್ಮ ಕೈಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಹಾಗೆ ದೇ ಆಲ್ವೇಸ್ ಯೂಸ್ ಮಾಸ್ಕ್, ಗ್ಲೌಸ್ ಆ್ಯಂಡ್ ಅದರ್ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಲೈಕ್ ವೇರಿಂಗ್ ಏಪ್ರಾನ್ಸ್. ಸೊ ಸಚ್ ಕೈಂಡ್ ಆಫ್ measurements are taken always to avoid the direct contact with the patient or any person who is suffering from a disease. ಸರಿನಾ? ಸೊ ಈ ರೀತಿಯಾದ ಪ್ರಿವೆಂಟಿವ್ ಮೆಜರ್ಸ್ಗಳನ್ನು ಅವರು ತೆಗೆದುಕೊಳ್ಳೋದ್ರಿಂದ ಸಾಮಾನ್ಯವಾಗಿ ಅವರು ಡಿಸೀಸಸ್ಗಳಿಂದ ಪಾರಾಗ್ತಾರೆ. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಅ ಬೇಬಿ ಈಸ್ ನಾಟ್ ಏಬಲ್ ಟು ಟೆಲ್ ಹಿಸ್ ಆರ್ ಹರ್ ಕೇರ್ ಟೇಕರ್ಸ್ ದಟ್ he or she is sick. What would help us to find out that the baby is sick and what is the sickness? ಸಾಮಾನ್ಯವಾಗಿ ಸಣ್ಣ ಮಕ್ಕಳು ತಮಗೆ ಹೇಳಕ್ಕೆ ಆಗದೇ ಇರುವಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಳೋದಾಗಿರಬಹುದು, ಹೌದಾ? ಸೊ ಆ
ಸಿಂಪ್ಟಮ್ಸ್ಗಳಾಗಿರೋದು. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತಲ್ಲ, ಫೀವರ್ ಬರುತ್ತಲ್ಲ, ಯಾವುದಾದ್ರು ಒಂದು ಮೈಕ್ರೋ ಆರ್ಗಾನಿಸಮ್ ಬಂದಾಗ ನಾವು ಆ ಮಗುವಿನ ದೇಹದ ಟೆಂಪ್ರೇಚರನ್ನು ಐಡೆಂಟಿಫೈ ಮಾಡಿ ಮಗುಗೆ ಜ್ವರ ಬಂದಿದೆ ಅಂತ ಐಡೆಂಟಿಫೈ ಮಾಡೋದಾಗಿರ್ಬೋದು, ಅಥವಾ ಮಗು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ತಿಂದೇ ಇರೋದಂಥದ್ದಾಗಿರ್ಬೋದು, ಅಥವಾ ವಾಮಿಟಿಂಗ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಹೌದಾ, ಈ ರೀತಿಯಾದ ಹೆಚ್ಚಿನ ಪ್ರಮಾಣದಲ್ಲಿ ಅಳ್ತಾ ಇರುವಂಥದ್ದಾಗಿರ್ಬೋದು. ಈ ರೀತಿಯಾದ ಸಿಂಪ್ಟಮ್ಸ್ಗಳನ್ನು ಐಡೆಂಟಿಫೈ ಮಾಡಿ ನಾವು ಆ ಮಗುವಿಗೆ ಡಿಸೀಸ್ ಇದೆ ಅಥವಾ ಮಗು ಸಿಕ್ಕಾಗಿದೆ ಅಥವಾ ಮಗುವಿಗೆ ಯಾವುದಾದ್ರು ಒಂದು ಸಣ್ಣದಾದರೂ ತೊಂದರೆ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಹೌದಲ್ವಾ? ಸೊ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್ ಲೈಕ್ ಬಾಡಿ ಟೆಂಪರೇಚರ್, ಫೀವರ್, ಕಾಫ್, ಕೋಲ್ಡ್ ಆರ್ ಲೂಸ್ ಮೋಷನ್ಸ್, ಅಥವಾ ನಾನ್ ಸ್ಟಾಪ್ ಕ್ರೈಯಿಂಗ್ ಆರ್ ನೋ ಫುಡ್ ಇಂಟೇಕ್, ದೀಸ್ ಕೈಂಡ್ ಆಫ್ ಸಿಂಪ್ಟಮ್ಸ್ ವುಡ್ ಹೆಲ್ಪ್ ಅಸ್ ಟು ಐಡೆಂಟಿಫೈ ದಟ್ ಬೇಬಿ ಈಸ್ ಸಿಕ್. ಹಾಗೆ ಯಾವ ಸಿಕ್ನೆಸ್ ಅಥವಾ ಯಾವ ರೋಗ ಅಂತ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಬೇಸ್ಡ್ ಆನ್ ದ ಸಿಂಪ್ಟಮ್ಸ್. ಅಗೇನ್ ಯು ಶುಡ್ ಗೋ ಟು ಅ ಡಾಕ್ಟರ್ ಅವರು ಒಂದು ಬೇಸ್ಡ್ ಆನ್ ಆ ಬೇಬಿಯಲ್ಲಿ ಇರುವಂತಹ ಸಿಂಪ್ಟಮ್ಸ್ಗಳನ್ನು ಐಡೆಂಟಿಫೈ ಮಾಡಿ ಇದು ಈ ರೋಗ ಇರಬಹುದು ಅಂತೇಳಿ ಐಡೆಂಟಿಫೈ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ನಮಗೆ ಅದರ ಜೊತೆಗೆ ಕ್ಲಿನಿಕಲ್ ಟೆಸ್ಟ್ಗಳ ಅವಶ್ಯಕತೆ ಕೂಡ ಇರುತ್ತೆ. ಲ್ಯಾಬೊರೇಟರಿ ಟೆಸ್ಟ್ಗಳನ್ನು ನಾವು ಮಾಡೋದ್ರ ಮೂಲಕ ಯಾವ ಡಿಸೀಸ್ ಕಾಸಿಂಗ್ ಏಜೆಂಟ್ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಸರಿನಾ? ಸೊ ಈ ಮೂಲಕ ಸಿಕ್ನೆಸ್ ಏನು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: Under which of the following condition is a person most likely to fall sick? When she is recovering from malaria, when she has recovered from malaria and is taking care of someone suffering from chicken pox, when she is on a 4-day fast after recovering from malaria and taking care of someone suffering from chicken pox, and why? So ಇಲ್ಲಿ ನೋಡಿ, ನಾವು ಆಲ್ರೆಡಿ ಒಬ್ಬ ವ್ಯಕ್ತಿ ಡಿಸೀಸ್ಗೆ ಒಳಪಟ್ಟು ರೋಗಕ್ಕೆ ಒಳಪಟ್ಟು ಅದರಿಂದ ರಿಕವರಿ ಫೇಸ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಇನ್ಫೆಕ್ಟೆಡ್ ಪರ್ಸನ್ನ ನೋಡ್ಕೊಳ್ತಾ ಇದ್ದಾರೆ. ದೇ ಆರ್ ಟೇಕಿಂಗ್ ಕೇರ್ ಆಫ್ ಅನ್ ಇನ್ಫೆಕ್ಟೆಡ್ ಪರ್ಸನ್ ಒನ್ಸ್ ಅಗೇನ್. ಇಂಥ ಸಂದರ್ಭಗಳಲ್ಲಿ, ಈ 3 ಸಿಚುವೇಶನ್ಸ್ಗಳಲ್ಲಿ ಯಾವ ಸಂದರ್ಭದಲ್ಲಿ ಅವರು ಮತ್ತೆ ರೋಗಗ್ರಸ್ತರಾಗುವಂಥ, ಮತ್ತೆ ಸಿಕ್ ಆಗುವಂತಹ ಚಾನ್ಸಸ್ ಅನ್ನು ಹೊಂದಿರ್ತಾರೆ ನೋಡಿ. ಇಲ್ಲಿ ವೆನ್ ಶಿ ಈಸ್ ಆನ್ ಅ 4-day ಫಾಸ್ಟ್ ಆಫ್ಟರ್ ರಿಕವರಿಂಗ್ ಫ್ರಮ್ ಮಲೇರಿಯಾ. ಫಸ್ಟ್ ಆಫ್ ಆಲ್ ಅವರು ಮಲೇರಿಯಾದಿಂದ ರಿಕವರ್ ಆಗಿ ಅಪ್ರಾಪ್ರಿಯೇಟ್ ಅಮೌಂಟ್ನಲ್ಲಿ ನ್ಯೂಟ್ರಿಯೆಂಟ್ಸ್ಗಳನ್ನು ತೆಗೆದುಕೊಂಡು ನಮ್ಮ ದೇಹಕ್ಕೆ ರಿಕವರಿ ಫೇಸ್ಗೆ ಸಹಾಯ ಮಾಡೋದು ಬಿಟ್ಟು 4-day ಫಾಸ್ಟಿಂಗ್ನಲ್ಲಿದ್ದಾಗ ಏನಾಗುತ್ತೆ, ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಆಲ್ರೆಡಿ ವೀಕ್ ಆಗಿದೆ, ಅಪ್ರಾಪ್ರಿಯೇಟ್ ನ್ಯೂಟ್ರಿಯೆಂಟ್ಸ್ಗಳು ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಒನ್ಸ್ ಅಗೇನ್ ಶಿ ಈಸ್ ಎಕ್ಸ್ಪೋಸ್ ಟು ಚಿಕನ್ ಪಾಕ್ಸ್. ಹೌದಲ್ವಾ? ಈ ಸಂದರ್ಭದಲ್ಲಿ ಶಿ ಈಸ್ ಮೋರ್ ಪ್ರೋನ್ ಟು ಗೆಟ್ ಚಿಕನ್ ಪಾಕ್ಸ್ ಅಥವಾ ಮೋರ್ ಪ್ರೋನ್ ಟು ಗೆಟ್ ಡಿಸೀಸಸ್ ವೆನ್ ಶಿ ಈಸ್ ಆನ್ ಅ 4-day fast after recovering from malaria and she is taking care of some other or another infected person. ಸರಿನಾ? ಸೊ ಈ ಸಿಚುವೇಶನ್ ಇದೆಯಲ್ಲ, ಈ ಸಿಚುವೇಶನ್ನಲ್ಲಿ ರೋಗ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ರೈಟ್? ವೆನ್ ಶಿ ಈಸ್ ಆನ್ ಅ 4-day fast after recovering from malaria and she is taking care of someone suffering from chicken pox, ಏನಾಗುತ್ತೆ, a person is not taking proper diet which is required for her proper recovery. ಹೌದಲ್ವಾ? ಅಂಥ ಸಂದರ್ಭದಲ್ಲಿ ಹರ್ ಚಾನ್ಸಸ್ ಆಫ್ ಗೆಟಿಂಗ್ ಚಿಕನ್ ಪಾಕ್ಸ್ ಈಸ್ ಆಲ್ಮೋಸ್ಟ್ ಹೈ ಅಲ್ವಾ? ಸೊ ಯಾಕೆಂತ ಹೇಳಿದ್ರೆ ಇಮ್ಯುನಿಟಿ ಆಲ್ರೆಡಿ ಕಡಿಮೆ ಇದೆ, ಇಮ್ಯೂನ್ ಪವರ್ ಆಲ್ರೆಡಿ ಕಡಿಮೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡಿಸೀಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ನೀವು ಅಪ್ರಾಪ್ರಿಯೇಟ್ ಅಮೌಂಟ್ನಲ್ಲಿ ಆಹಾರವನ್ನು ತಿಂದು ನಿಮ್ಮ ದೇಹವನ್ನು ಹೆಲ್ದಿಯಾಗಿ ಇಟ್ಕೊಂಡ್ರೆ ಡಿಸೀಸ್ಗಳು ಬರದೇ ಇರಬಹುದು. ಹೌದಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವೈ ಈಸ್ ಇಮ್ಯೂನ್ ಸಿಸ್ಟಮ್ ಎಸೆನ್ಷಿಯಲ್ ಫಾರ್ ಆರ್ ಹೆಲ್ತ್? ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಆರೋಗ್ಯಕ್ಕೆ ಯಾಕೆ ಮುಖ್ಯ ಅಂತ ಕೇಳ್ತಾ ಇದ್ದಾರೆ ನೋಡಿ. ಇಮ್ಯೂನ್ ಸಿಸ್ಟಮ್ ಈಸ್ ಅವರ್ ಡಿಫೆನ್ಸ್ ಮೆಕ್ಯಾನಿಸಮ್ ಟು ಫೈಟ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ಪ್ಯಾಥೋಜೆನಿಕ್ ಮೈಕ್ರೋಸೋಮ್ಸ್. ಡಿಸೀಸ್ ಕಾಸ್ ಮಾಡುವಂತಹ ಪ್ಯಾಥೋಜನ್ಸ್ಗಳೇನಿದೆ ಅವುಗಳ ವಿರುದ್ಧ ಹೋರಾಡೋದು ಯಾವುದು? ನಮ್ಮ ಇಮ್ಯೂನ್ ಸಿಸ್ಟಮ್. ಹೌದಲ್ವಾ? ನಮ್ಮ ಇಮ್ಯೂನ್ ಮೆಕ್ಯಾನಿಸಮ್ ಏನಿದೆ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ, ಇದೇನೇ ನಮಗೆ ಆ ಡಿಸೀಸ್ಗಳಿಂದ ಪಾರ್ ಮಾಡ್ತಾ ಇರೋದು. ಹೌದಾ? ಸೊ ಇಟ್ ಹ್ಯಾಸ್ ಸೆಲ್ಸ್ ದಟ್ ಆರ್ ಸ್ಪೆಷಲೈಸ್ ಟು ಕಿಲ್ ಇನ್ಫೆಕ್ಟಿಂಗ್ ಮೈಕ್ರೋಸೋಮ್ಸ್ ಲೈಕ್ ಆರ್ ವೈಟ್ ಬ್ಲಡ್ ಸೆಲ್ಸ್ಗಳಿಂದ ಉತ್ಪತ್ತಿ ಆಗುವಂತಹ ಆಂಟಿಬಾಡೀಸ್ಗಳು. ಸೊ ಇವೆಲ್ಲವುಗಳು ಕೂಡ ನಮಗೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಏನಿದೆ ಅವುಗಳನ್ನು ಕೊಲ್ಲೋದ್ರಲ್ಲಿ ಸಹಾಯ ಮಾಡುತ್ತೆ. ರೈಟ್? ಇಫ್ ಬಾಡೀಸ್ ಇಮ್ಯೂನ್ ಸಿಸ್ಟಮ್ ಈಸ್ ಸ್ಟ್ರಾಂಗ್ ಅಂಡ್ ಇಟ್ ಕ್ಯಾನ್ ಈಸಿಲಿ ಫೈಟ್ ಅಗೇನ್ಸ್ಟ್ ಪ್ಯಾಥೋಜನ್ಸ್, ಇಟ್ ಕ್ಯಾನ್ ಕೀಪ್ ಅವರ್ ಬಾಡಿ ಹೆಲ್ದಿ ಆ್ಯಂಡ್ ಇಟ್ ಪ್ರಿವೆಂಟ್ಸ್ ಡಿಸೀಸಸ್. ಯಾವಾಗ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೋ ಅಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಡಿಸೀಸಸ್ಗಳನ್ನು ಪಡ್ಕೊಂಡ್ಬಿಡ್ತೀವಿ. ಹೌದಾ? ಅಂದರೆ ರೋಗ ಬಂದ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಾಟ್ ಆರ್ ದ 2 ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ರೀಟಿಂಗ್ ಅ ಡಿಸೀಸ್? ನಾವು ಡಿಸೀಸಸ್ಗಳನ್ನು ಟ್ರೀಟ್ ಮಾಡುವಾಗ ಯಾವ 2 ಮೇಜರ್ ಪ್ರಿನ್ಸಿಪಲ್ಸ್ಗಳನ್ನು ಯೂಸ್ ಮಾಡ್ತೇವೆ ನೋಡಿ. ಒನ್ ಆಫ್ ದ ಪ್ರಿನ್ಸಿಪಲ್ ಈಸ್ ಟು ರೆಡ್ಯೂಸ್ ದ ಎಫೆಕ್ಟ್ಸ್ ಆಫ್ ದ ಡಿಸೀಸ್. ನಮಗೆ ಆಲ್ರೆಡಿ ರೋಗ ಬಂದಿದೆ,
ರೋಗ ಬಂದು ಅದಕ್ಕೆ ಸಿಂಪ್ಟಮ್ಸ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭಗಳಲ್ಲಿ ಆ ಸಿಂಪ್ಟಮ್ಸ್ಗಳು ಅಥವಾ ರೋಗ ಬಂದಂಥ ಎಫೆಕ್ಟ್ಸ್ಗಳೇನಿದೆ ಆ ಎಫೆಕ್ಟ್ಸ್ಗಳನ್ನು ರೆಡ್ಯೂಸ್ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಡೋದಾಗಿರ್ಬೋದು. ಇದು ಒಂದು, ರೆಡ್ಯೂಸ್ ದ ಸಿಂಪ್ಟಮ್ಸ್ ಆಫ್ ದ ಡಿಸೀಸ್, ಅಥವಾ ಟು ಕಿಲ್ ದ ಕಾಸ್ ಆಫ್ ದ ಡಿಸೀಸ್, ಅಥವಾ ಆ ಡಿಸೀಸ್ ಕಾಸಿಂಗ್ ಏಜೆಂಟ್ ಏನಿದೆ ಅದನ್ನ ಕೊಲೆ ಮಾಡೋ, ಐ ಮೀನ್ ನಾಟ್ ಕೊಲೆ, ಅದನ್ನ ಕೊಲ್ಲುವಂಥದ್ದಾಗಿರ್ಬೋದು, ಆ ಡಿಸೀಸ್ ಕಾಸಿಂಗ್ ಏಜೆಂಟ್ ಅನ್ನ ಕೊಲ್ಲೋದಾಗಿರ್ಬೋದು. ಸೊ ಈ ಎರಡು ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಒಂದು ಡಿಸೀಸ್ ಅನ್ನ ಟ್ರೀಟ್ ಮಾಡುವಾಗ ಬಳಸ್ತೇವೆ. ಓಕೆನಾ? ಟು ರೆಡ್ಯೂಸ್ ದ ಎಫೆಕ್ಟ್ಸ್ ಆಫ್ ದ ಡಿಸೀಸ್, ಟು ರೆಡ್ಯೂಸ್ ದ ಎಫೆಕ್ಟ್ಸ್ ಆರ್ ಸಿಂಪ್ಟಮ್ಸ್ ಆಫ್ ದ ಡಿಸೀಸ್ ಅಂಡ್ ಟು ಕಿಲ್ ದ ಕಾಸ್ ಆಫ್ ದ ಡಿಸೀಸ್. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವೈ ಈಸ್ ಸೋಷಿಯಲ್ ಈಕ್ವಾಲಿಟಿ ನೆಸೆಸರಿ ಫಾರ್ ಇಂಡಿವಿಜುವಲ್ ಹೆಲ್ತ್? ಸೋಷಿಯಲ್ ಈಕ್ವಾಲಿಟಿ ಅಥವಾ ಹಾರ್ಮೋನಿ ಯಾಕೆ ಒಬ್ಬ ಇಂಡಿವಿಜುವಲ್ ಹೆಲ್ತ್ಗೆ, ಒಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ಯಾಕೆ ಅದು ಒಬ್ಬ ವ್ಯಕ್ತಿಯ ಆರೋಗ್ಯದ ದೃಷ್ಟಿಯಿಂದ ಇಂಪಾರ್ಟೆಂಟ್? ವಿ ನೀಡ್ ಟು ಬಿ ಹ್ಯಾಪಿ ಇನ್ ಆರ್ಡರ್ ಟು ಬಿ ಟ್ರೂಲಿ ಹೆಲ್ದಿ. ಹೌದಲ್ವಾ? ನಾವು ಸಂತೋಷವಾಗಿದ್ದಾಗ ಮಾತ್ರ ನಾವು ಹೆಲ್ದಿಯಾಗಿ ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವೇನಾದರೂ ಇಫ್ ವಿ ಮಿಸ್ಟ್ರೀಟ್ ಈಚ್ ಅದರ್ ಆ್ಯಂಡ್ ಆರ್ ಅಫ್ರೇಡ್ ಆಫ್ ಈಚ್ ಅದರ್, ನಾವು ನಮ್ಮ ಸಮುದಾಯದಲ್ಲಿ, ನಮ್ಮ ಕಮ್ಯುನಿಟಿಯಲ್ಲಿ, ಮನುಷ್ಯರೆಲ್ಲರೂ ಸಂಘಜೀವಿಗಳೇ, ನಮ್ಮ ಕಮ್ಯುನಿಟಿಯಲ್ಲಿ ಇರುವಂಥ ಇನ್ನಿತರ ವ್ಯಕ್ತಿಗಳೊಂದಿಗೆ ನಾವು ಏನಾದರೂ ಅವರನ್ನು ಮಿಸ್ಟ್ರೀಟ್ ಮಾಡಿದ್ರೆ ಅಥವಾ ಒಬ್ರಿಗೊಬ್ರು ಹೆದರ್ಕೊಂಡಿದ್ರೆ ನಾವು ಹ್ಯಾಪಿಯಾಗಿರೋಕ್ಕಾಗತ್ತಾ? ನಾವು ಸಂತೋಷವಾಗಿರೋಕ್ಕಾಗತ್ತಾ? ಖಂಡಿತ ಇಲ್ಲ. ಹೌದಾ? ಸೊ ಇದು ಆಬ್ವಿಯಸ್ಲಿ ನಮ್ಮ ಮೆಂಟಲ್ ಪೀಸ್ ಏನಿದೆ, ಆ ಮೆಂಟಲ್ ವೆಲ್ ಬೀಯಿಂಗ್ ಅಂತ ಏನಿದೆ ಅದರ ಮೇಲೆ ಪರಿಣಾಮ ಬೀರೋದಂತ ಸತ್ಯ ಅಲ್ವಾ? ಸೊ ಇಂಥ ಸಂದರ್ಭದಲ್ಲಿ ವಿ ಕ್ಯಾನ್ ನಾಟ್ ಬಿ ಹ್ಯಾಪಿ. ಹೌದಲ್ವಾ? ಸೊ ಸೋಷಿಯಲ್ ಈಕ್ವಾಲಿಟಿ ಅಂಡ್ ಹಾರ್ಮೋನಿ ಆರ್ ದೇರ್ ಫೋರ್ ನೆಸೆಸರಿ ಫಾರ್ ಇಂಡಿವಿಜುವಲ್ ಹೆಲ್ತ್. ಸೊ ಯಾವಾಗ ನಾವು ಸಂತೋಷವಾಗಿರ್ತೀವೋ ಆಗ ಆರೋಗ್ಯವಂತರಾಗಿರ್ತೇವೆ. ಯಾವಾಗ ನಾವು ಪರಸ್ಪರ ಗೌರವವನ್ನು ಕೊಟ್ಟು ಇನ್ನೊಬ್ಬರನ್ನ ಸಂಪೂರ್ಣ ಗೌರವದಿಂದ ಟ್ರೀಟ್ ಮಾಡ್ತೇವೋ ಆಗ ನಾವು ನಮ್ಮ ಸಮುದಾಯದಲ್ಲಿ, ಒಂದು ಕಮ್ಯುನಿಟಿಯಲ್ಲಿ ಹ್ಯಾಪಿನೆಸ್ ಅನ್ನ, ಸಂತೋಷವನ್ನ ಕಾಣಬಹುದು. ಆಗ ನಾವು ಸಂತೋಷವಾಗಿರೋದ್ರ ಜೊತೆಗೆ ನಮ್ಮ ಕಮ್ಯುನಿಟಿಯನ್ನು ಕೂಡ ಸಂತೋಷವಾಗಿ ಇಟ್ಕೊಳ್ಬಹುದು. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಿಚ್ ಬ್ಯಾಕ್ಟೀರಿಯಂ ಕಾಸಸ್ ಪೆಪ್ಟಿಕ್ ಅಲ್ಸರ್ಸ್? ಹೂ ಡಿಸ್ಕವರ್ಡ್ ದ ಪ್ಯಾಥೋಜನ್ ಫಾರ್ ದ ಫಸ್ಟ್ ಟೈಮ್? ನೋಡಿ, ಮೊದಲು ಪೆಪ್ಟಿಕ್ ಅಲ್ಸರ್ಸ್ಗಳು ಅಸಿಡಿಕ್ ಫುಡ್ ಇಂದ ಉಂಟಾಗುತ್ತೆ ಅನ್ನುವ ಒಂದು ಕಾನ್ಸೆಪ್ಟ್ ಇತ್ತು. ಸರಿನಾ? ಲೇಟರ್ ಆನ್ ಸೈಂಟಿಸ್ಟ್ ಕಾಲ್ಡ್ ಆಸ್ ಮಾರ್ಷಲ್ ಅಂಡ್ ವಾರೆನ್, ಈ ಇಬ್ಬರು ಸೈಂಟಿಸ್ಟ್ಗಳು ಪೆಪ್ಟಿಕ್ ಅಲ್ಸರ್ಗೆ ಕಾರಣ ಅಸಿಡಿಕ್ ಫುಡ್ ಅಲ್ಲ, ಬದಲಿಗೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳಿ ಡಿಸ್ಕವರ್ ಮಾಡ್ತಾರೆ. ರೈಟ್? ಸೊ ಈ ಇಬ್ಬರು ವಿಜ್ಞಾನಿಗಳು ಪೆಪ್ಟಿಕ್ ಅಲ್ಸರ್ಗೆ ಕಾರಣವಾಗಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನುವ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನ ಫಾರ್ ದ ಫಸ್ಟ್ ಟೈಮ್ ಡಿಸ್ಕವರ್ ಮಾಡ್ತಾರೆ. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಾಟ್ ಡು ಯು ಮೀನ್ ಬೈ ಡಿಸೀಸ್ ಸಿಂಪ್ಟಮ್ಸ್? ಎಕ್ಸ್ಪ್ಲೇನ್ ಗಿವಿಂಗ್ 2 ಎಕ್ಸಾಂಪಲ್ಸ್. ಡಿಸೀಸ್ ಸಿಂಪ್ಟಮ್ ಅಂದ್ರೆ ಏನು? ನೋಡಿ, when the functioning or appearance of one or more system of the body will change for the worse. ಯಾವಾಗ ನಮ್ಮ ದೇಹದಲ್ಲಿ ಇರುವಂತಹ ಸಿಸ್ಟಮ್ಸ್ಗಳು ಅಥವಾ ನಮ್ಮ ದೇಹದ ಅಪಿಯರೆನ್ಸ್ ನಮ್ಮ ನಾರ್ಮಲ್ ಫಂಕ್ಷನ್ಗಿಂತ ವರ್ಸ್ ಆಗುತ್ತೋ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಸಿಂಪ್ಟಮ್ಸ್ಗಳಿಗೆ ಹೋಲಿಸಬಹುದು. ಇಟ್ ಗಿವ್ಸ್ ಅ ಸರ್ಟೈನ್ ಅಬ್ನಾರ್ಮಲ್ ಸೈನ್ಸ್ ಆಫ್ ದ ಡಿಸೀಸ್. ಅದನ್ನೇ ನಾವು ಸಿಂಪ್ಟಮ್ಸ್ ಅಂತ ಹೇಳಿ ಕರಿತೇವೆ. ಆಲ್ಟರ್ಡ್ ಬಿಹೇವಿಯರ್ ಅಥವಾ ನಾರ್ಮಲ್ ಫಂಕ್ಷನ್ ಇದ್ದಿದ್ದು ವರ್ಸ್ ಆಗುವಂತ ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನೇ ನಾವು ಸಿಂಪ್ಟಮ್ ಅಂತ ಹೇಳಿ ಕರಿತೇವೆ. ಹೌದಾ? ಸೊ ದೀಸ್ ವಿಜುವಲ್ ಚೇಂಜಸ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾಲ್ಡ್ ಆಸ್ ಸಿಂಪ್ಟಮ್ಸ್. ಸಿಂಪ್ಟಮ್ಸ್ ಕ್ಯಾನ್ ಗಿವ್ ಇಂಡಿಕೇಶನ್ ಆಫ್ ದ ಪ್ರೆಸೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಡಿಸೀಸ್. ಹೌದಾ? ಈ ಸಿಂಪ್ಟಮ್ಸ್ಗಳು ನಮಗೆ ಡಿಸೀಸ್ ಬಂದಿದೆ ಅಥವಾ ಯಾವ ಪರ್ಟಿಕ್ಯುಲರ್ ಡಿಸೀಸ್ ಬಂದಿದೆ ಅನ್ನೋದ್ರ ಮೇಲೆ ಕೂಡ ಕೆಲವೊಂದಷ್ಟು ಸಿಂಪ್ಟಮ್ಸ್ಗಳು ಡಿಸೀಸ್ ಸ್ಪೆಸಿಫಿಕ್ ಆಗಿರುತ್ತವೆ. ಹೌದಾ? ಸೊ ಈ ಸಿಂಪ್ಟಮ್ಸ್ಗಳು ಬಂದಿದೆ ಅಂತ ಹೇಳಿದ್ರೆ ನಮಗೆ ಡಿಸೀಸ್ ಬಂದಿದೆ ಅನ್ನೋದ್ರ ಇಂಡಿಕೇಶನ್ ಆಗಿರುತ್ತೆ. ಸರಿನಾ? ಅರ್ಥ ಆಗ್ತಿದ್ಯಾ? ಎಕ್ಸಾಂಪಲ್: ಕಾಫ್ ಇಸ್ ಅ ಸಿಂಪ್ಟಮ್. ಕಾಫಿಂಗ್ ಅನ್ನೋದು ಸಿಂಪ್ಟಮ್ ಆಗಿದೆ. ಹೌದಾ? ಫೀವರ್ ಇಸ್ ಅ ಸಿಂಪ್ಟಮ್. ಹಾಗೆ ಸ್ನೀಸಿಂಗ್ ಇಸ್ ಅ ಸಿಂಪ್ಟಮ್. ಹೌದಾ? ಈ ರೀತಿಯಾದ ಸಾಕಷ್ಟು ಸಿಂಪ್ಟಮ್ಸ್ಗಳನ್ನ ನಾವು ಹೆಸರಿಸಬಹುದು. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ನೇಮ್ 3 ಡಿಸೀಸಸ್ ಕಾಸ್ಡ್ ಬೈ ಪ್ರೋಟೋಜುವಾ. ವಾಟ್ ಆರ್ ದೇರ್ ಕಾಸಲ್ ಆರ್ಗ್ಯಾನಿಸಮ್ಸ್? ಇಲ್ಲಿ ಪ್ರೋಟೋಜುವಾನ್ಸ್ಗಳು ಉಂಟು ಮಾಡುವಂತಹ ಡಿಸೀಸಸ್ಗಳು ಯಾವ್ಯಾವುದು, ಆ ಕಾಸಲ್ ಅಥವಾ ಕಾಸಿಟಿವ್ ಏಜೆಂಟ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಸೊ ಸ್ಲೀಪಿಂಗ್ ಸಿಕ್ನೆಸ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಅಥವಾ ಕಾಲ ಆಜಾರ್ ಆಗಿರ್ಬೋದು, ಈ ಮೂರೂ ಕೂಡ ಪ್ರೋಟೋಜುವಾನ್ಸ್ಗಳು ಕಾಸ್ ಮಾಡುವಂತಹ ಡಿಸೀಸಸ್ಗಳಾಗಿದೆ. ಇಲ್ಲಿ ಸ್ಲೀಪಿಂಗ್ ಸಿಕ್ನೆಸ್ ಇಸ್ ಕಾಸ್ಡ್ ಬೈ ಟ್ರೈಪೋನೋಸೋಮಾ ಅನ್ನುವ ಒಂದು ಪ್ರೋಟೋಜುವಾ. ಹಾಗೆ ಮಲೇರಿಯಾ ಇಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ಅನ್ನುವ ಒಂದು ಪ್ರೋಟೋಜುವಾನ್. ಹಾಗೆ ಕಾಲ ಅಜಾರ್, ಬ್ಲ್ಯಾಕ್ ಫೀವರ್ ಅಂತ ಹೇಳಿ ನಾವೇನು ಕರಿತೇವೆ, ದಟ್ ಈಸ್ ಕಾಸ್ಡ್ ಬೈ ಲೈಶ್ಮೇನಿಯಾ ಅನ್ನುವ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಪ್ರೋಟೋಜುವಾನ್. ಸರಿನಾ?
ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಕ್ಯೂಟ್ ಡಿಸೀಸಸ್ ಅಂಡ್ ಕ್ರೋನಿಕ್ ಡಿಸೀಸಸ್. ನೋಡಿ, ಅಕ್ಯೂಟ್ ಡಿಸೀಸಸ್ಗಳು ಹಾಗೆ ಕ್ರಾನಿಕ್ ಡಿಸೀಸಸ್ಗಳ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇಲ್ಲಿ ಅಕ್ಯೂಟ್ ಡಿಸೀಸ್ಗಳು ಸಾಮಾನ್ಯವಾಗಿ ಶಾರ್ಟ್ ಪೀರಿಯಡ್ಸ್ ವರೆಗೆ ಮಾತ್ರ ಇರುತ್ತೆ, ಒಂದಷ್ಟು ಪೀರಿಯಡ್ಗಳು ಶಾರ್ಟರ್ ಡ್ಯೂರೇಷನ್ ವರೆಗೆ ಮಾತ್ರ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ. ಅದೇ ಕ್ರಾನಿಕ್ ಡಿಸೀಸಸ್ಗಳು ಲಾಂಗರ್ ಡ್ಯೂರೇಷನ್ ವರೆಗೆ ಒಂದು ದೇಹದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಶಾರ್ಟ್ ಡ್ಯೂರೇಷನ್ಗೆ ಅಥವಾ ಅಕ್ಯೂಟ್ ಡಿಸೀಸಸ್ಗಳಿಗೆ ಎಕ್ಸಾಂಪಲ್ ಆಗಿ ನೀವು ಕಾಮನ್ ಕೋಲ್ಡ್ ಅನ್ನ ಹೆಸರಿಸಿದ್ರೆ, ಕ್ರಾನಿಕ್ ಡಿಸೀಸಸ್ಗೆ ನೀವು ಜಾಂಡಿಸ್ ಆಗಿರ್ಬೋದು ಅಥವಾ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಈ ರೀತಿಯಾದ ಡಿಸೀಸಸ್ಗಳನ್ನು ನೀವು ಹೆಸರಿಸಬಹುದು. ಸಾಮಾನ್ಯವಾಗಿ ಅಕ್ಯೂಟ್ ಡಿಸೀಸಸ್ಗಳು ಹೆಚ್ಚಿನ ಪ್ರಮಾಣದ ಇಂಟರ್ನಲ್ ಡ್ಯಾಮೇಜ್ ಅನ್ನ ಏನು ಮಾಡೋದಿಲ್ಲ ಅಂತ ಹೇಳಿದ್ರೆ, ದೀಸ್ ಡಿಸೀಸಸ್ ಡು ನಾಟ್ ಹ್ಯಾವ್ ಲಾಂಗ್ ಟರ್ಮ್ ಎಫೆಕ್ಟ್ಸ್. ಸೊ ಇಲ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ಸ್ಗಳು ಕಂಡು ಬರೋದಿಲ್ಲ. ಅದೇ ಕ್ರಾನಿಕ್ ಡಿಸೀಸಸ್ಗಳಲ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ಸ್ಗಳು ಕಂಡು ಬರುತ್ತೆ. ಹೌದಾ? ಅಕ್ಯೂಟ್ ಡಿಸೀಸ್ ಬಂದಾಗ ನಮಗೆ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಸ್ವಲ್ಪ ಇಂಟರ್ನಲ್ ಡ್ಯಾಮೇಜ್ ಅಥವಾ ಇಂಟರ್ನಲ್ ಆರ್ಗನ್ಸ್ಗಳ ಡ್ಯಾಮೇಜ್ ಆಗಿರ್ಬೋದು, ಈ ರೀತಿಯಾದ ತೊಂದರೆಗಳು ನಮಗೆ ಅಕ್ಯೂಟ್ ಡಿಸೀಸಸ್ ನಲ್ಲಿ ಕಂಡು ಬರೋದಿಲ್ಲ ಹೆಚ್ಚಾಗಿ. ಅದೇ ಕ್ರಾನಿಕ್ ಡಿಸೀಸ್ ಬಂದಾಗ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಶಾರ್ಟ್ನೆಸ್ ಇನ್ ಬ್ರೀತಿಂಗ್ ಆಗಿರ್ಬೋದು, ಈ ರೀತಿಯಾದ ಸಾಕಷ್ಟು ಇಂಟರ್ನಲ್ ಆರ್ಗನ್ಸ್ಗಳ ಡ್ಯಾಮೇಜಸ್ ಆಗಿರ್ಬೋದು, ಈ ರೀತಿಯಾದ ಸಾಕಷ್ಟು ಸಿಂಪ್ಟಮ್ಸ್ಗಳನ್ನು ನಾವು ಕ್ರಾನಿಕ್ ಡಿಸೀಸಸ್ಗಳಲ್ಲಿ ಗಮನಿಸಬಹುದು. ಸರಿನಾ? ಸೊ ಸಿಂಪಲ್ ಆಗಿ ಇದು ಅಕ್ಯೂಟ್ ಡಿಸೀಸಸ್ಗಳು ಹಾಗೆ ಕ್ರಾನಿಕ್ ಡಿಸೀಸಸ್ಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಆಯಿತು. ಅದೇ ರೀತಿ ನೋಡಿ, ಇನ್ಫೆಕ್ಷಿಯಸ್ ಹಾಗೂ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ಗಳ ವ್ಯತ್ಯಾಸವನ್ನು ಕೂಡ ನಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸರಿನಾ? ಸೊ ಫಾರ್ ಎಕ್ಸಾಂಪಲ್, ಕಮ್ಯುನಿಕೇಬಲ್ ಡಿಸೀಸಸ್ ಹಾಗೂ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್ ಅಥವಾ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್, ಇವುಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳನ್ನು ತಿಳಿಸಿ. ನೋಡಿ, ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಇನ್ಫೆಕ್ಷಿಯಸ್ ಡಿಸೀಸ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಇನ್ಫೆಕ್ಟೆಡ್ ಪರ್ಸನ್ ಇಂದ ಹೆಲ್ದಿ ಪರ್ಸನ್ಗೆ ಟ್ರಾನ್ಸ್ಮಿಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಮಿಟೆಡ್, ರೈಟ್? And communicable diseases are transmitted ಅಥವಾ spread by microorganisms called as pathogens. And non-communicable diseases, these are caused by deficiency of nutrients ಅಥವಾ deficiency of hormones ಅಥವಾ mutations like tumor. ಹೌದಾ? ಸೊ ಟ್ಯೂಮರ್ ಫಾರ್ಮೇಷನ್ ಅಥವಾ ಕ್ಯಾನ್ಸರ್. ಸೊ ಈ ರೀತಿಯಾದ ಡಿಸೀಸಸ್ಗಳನ್ನು ನಾವಿಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳಿಗೆ ಹೆಸರಿಸಬಹುದು, ರೈಟ್? ಉದಾಹರಣೆಗೆ ನೋಡಿ, ಕಮ್ಯುನಿಕೇಬಲ್ ಡಿಸೀಸಸ್ನಲ್ಲಿ ಕಾಲೆರಾ, ಇನ್ಫ್ಲುಯೆನ್ಸಾ, ಏಡ್ಸ್, ಮಲೇರಿಯಾ ಇವೆಲ್ಲವುಗಳು ಕೂಡ ಇನ್ಫೆಕ್ಷಿಯಸ್ ಡಿಸೀಸಸ್ಗಳೇನೆ. ಅದೇ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ಗಳಿಗೆ ಡಯಾಬಿಟೀಸ್, ಹೌದಾ, ಕ್ಯಾನ್ಸರ್, ಗಾಯಿಟರ್ ಇವೆಲ್ಲವುಗಳು ಕೂಡ ಯಾವುದಾದ್ರೂ ಒಂದು ಡಿಫಿಷಿಯನ್ಸಿಯಿಂದಾಗಿ ಅಥವಾ ಆ ದೇಹದ ಒಳಗಡೆ ಆಗುವಂಥ ಒಂದು ಇಂಟರ್ನಲ್ ಚೇಂಜ್ನಿಂದಾಗಿ ಉಂಟಾಗುವಂಥ ಡಿಸೀಸಸ್ಗಳಾಗಿದೆ. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ನೋಡೋಣ. ಲಾಸ್ಟ್ ಕ್ವೆಶನ್, ವಾಟ್ ಆರ್ ದ 2 ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪ್ರಿವೆಂಟಿಂಗ್ ಅ ಡಿಸೀಸ್? ನೋಡಿ, ಅಲ್ಲಿ ಟ್ರೀಟ್ಮೆಂಟ್ಗೆ ನಾನು ಆಲ್ರೆಡಿ 2 ಪ್ರಿನ್ಸಿಪಲ್ಸ್ನ ಹೇಳಿದೆ. ಇಲ್ಲಿ ಪ್ರಿವೆನ್ಷನ್ಗೆ 2 ಟ್ರೂ ಪ್ರಿನ್ಸಿಪಲ್ಸ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ದ 2 ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದಾನ್ ಕ್ಯೂರ್ ಅಲ್ವಾ? ಸೊ ಪ್ರಿವೆನ್ಷನ್ಗೆ ಯಾವ ಮೆಥಡ್ಸ್ಗಳಿದೆ ನೋಡಿ. ದೆರ್ ಆರ್ ಜನರಲ್ ವೇಸ್ ಅಂಡ್ ದೆರ್ ಆರ್ ಸ್ಪೆಸಿಫಿಕ್ ವೇಸ್. ಹೌದಾ? 2 ವೇಸ್. ಜನರಲ್ ವೇಸ್ ಇನ್ಕ್ಲೂಡ್ಸ್ ಪ್ರಿವೆಂಟಿಂಗ್ ಇನ್ಫೆಕ್ಷನ್ಸ್ ಮೋಸ್ಟ್ಲಿ ರಿಲೇಟ್ ಟು ಪ್ರಿವೆಂಟಿಂಗ್ ಬೈ ಎಕ್ಸ್ಪೋಜರ್. ಈ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ಗಳಿಗೆ ಎಕ್ಸ್ಪೋಸ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡೋದಾಗಿರ್ಬೋದು. ಹೌದಾ? ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ವೆಕ್ಟಾರ್ ಬಾರ್ನ್ ಡಿಸೀಸ್ ಇದೆ. ವೆಕ್ಟಾರ್ ಬಾರ್ನ್ ಡಿಸೀಸ್, ಮಲೇರಿಯಾ ಡಿಸೀಸ್ ಏನಿದೆ, ಇದು ಆ ಸೊಳ್ಳೆಗಳು ಸ್ಟಾಗ್ನೆಂಟ್ ವಾಟರ್ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡೋದ್ರ ಮೂಲಕ ಅಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಬರುವಂಥ ಸಾಧ್ಯತೆಗಳಿರುತ್ತಲ್ವಾ? ಸೊ ಹಾಗಾಗಿ ನಾವು ಆ ಸ್ಟಾಗ್ನೆಂಟ್ ವಾಟರನ್ನು ರಿಮೂವ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾದ ಎಕ್ಸ್ಪೋಜರ್ ಏನಿದೆಯಲ್ಲ, ಆ ಎಕ್ಸ್ಪೋಜರ್ಸ್ಗಳನ್ನು ನಾವು ಪ್ರಿವೆಂಟ್ ಮಾಡೋದ್ರ ಮೂಲಕ ಈ ಜನರಲ್ ವೇಸ್ನಲ್ಲಿ ನಾವು ಡಿಸೀಸಸ್ಗಳನ್ನು ಪ್ರಿವೆಂಟ್ ಮಾಡ್ತಾ ಇದೀವಿ. ಅದೇ ಸ್ಪೆಸಿಫಿಕ್ ವೇಸ್ನ ವಿಷಯಕ್ಕೆ ಬಂದಾಗ, they relate to a peculiar property of our immune system that usually fights off microorganisms. So specific ways ನ ವಿಷಯಕ್ಕೆ ಬಂದಾಗ it depends on our immune system. ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆಯಲ್ಲ, ಇದು ಡಿಸೀಸಸ್ಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ತನ್ನದೇ ಆದ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅನ್ನ ಹೊಂದಿದೆ. ಸೊ ಆಗ ನಾವೇನ್ ಮಾಡ್ತೀವಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ವ್ಯಾಕ್ಸಿನೇಷನ್ ಮಾಡೋದ್ರ ಮೂಲಕ ಪ್ರವೋಕ್ ಮಾಡಿ ಡಿಸೀಸಸ್ಗಳು ಬರ್ದೇ ಇರೋ ರೀತಿ ತಡೆ ಹಿಡಿಯೋದು ಇನ್ನೊಂದು ವೇ ಆಯ್ತು. ಸರಿನಾ? ಸೊ ಮೇಜರ್ ಆಗಿ ಈ 2 ವೇಸ್ ಆಫ್ ಪ್ರಿವೆನ್ಷನ್ ಅನ್ನ ನಾವಿಲ್ಲಿ ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದ್ಯಪ್ಪ? ಸೊ ಇಲ್ಲಿಗೆ ನಾವು ವೈ ಡು ವಿ ಫಾಲ್ ಇಲ್ ಚಾಪ್ಟರ್ ನಲ್ಲಿ ಕಂಡು ಬಂದಂತಹ ಒಂದಷ್ಟು ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಇನ್ನೊಂದು ಕ್ವೆಶನ್ ಇದೆ, ಹೌ ಡು HIV ಏಡ್ಸ್ ಅಫೆಕ್ಟ್ ದ ಇನ್ಫೆಕ್ಟೆಡ್ ಪರ್ಸನ್? HIV ಏಡ್ಸ್ ಹೇಗೆ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಅನ್ನ ಅಫೆಕ್ಟ್ ಮಾಡುತ್ತೆ? ನೋಡಿ, ಸಾಮಾನ್ಯವಾಗಿ ಇನ್ HIV ಇನ್ಫೆಕ್ಷನ್ಸ್ ದ ವೈರಸ್ ಗೋಸ್ ಇನ್ ಟು ದ ಇಮ್ಯೂನ್ ಸಿಸ್ಟಮ್ ಅಂಡ್ ಡ್ಯಾಮೇಜಸ್ ಇಟ್. ಹೌದಾ? ಇಮ್ಯೂನ್ ಸಿಸ್ಟಮ್ನ ಡ್ಯಾಮೇಜ್ ಮಾಡೋದ್ರಿಂದ ಇಲ್ಲೇನಾಗುತ್ತೆ, ದಸ್ ಮೆನಿ ಆಫ್ ದ ಎಫೆಕ್ಟ್ಸ್ ಆಫ್ HIV ಏಡ್ಸ್ ಆರ್ ಬಿಕಾಸ್ ಆಫ್ ದ ಬಾಡಿ ಕ್ಯಾನ್ ನೋ ಲಾಂಗರ್ ಫೈಟ್ ಆಫ್ ಮೆನಿ ಡಿಸೀಸಸ್. ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಬೇರೆ ಯಾವುದೇ ರೀತಿಯ ಡಿಸೀಸಸ್ಗಳ ವಿರುದ್ಧ ಹೋರಾಡಲಿಕ್ಕೆ ಕಷ್ಟ ಆಗುತ್ತೆ. ಹೌದಲ್ವಾ? ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ
HIV ಏಡ್ಸ್ ಅಥವಾ ಏಡ್ಸ್ ಏನಿದೆ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಅಫೆಕ್ಟ್ ಮಾಡಿ ಡ್ಯಾಮೇಜ್ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವುದೇ ಒಂದು ಸಣ್ಣ ಪುಟ್ಟ ರೋಗ ಬಂದರೂ ಅದನ್ನು ತಡೆಯೋಕ್ಕಾಗದೆ ಒದ್ದಾಡೋ ರೀತಿ ಮಾಡ್ತಾ ಇದೆ. ಸರಿನಾ? ಸೊ ಇಲ್ಲಿ ಒಂದು ಸಣ್ಣ ಕಾಫ್ ಬಂದ್ರು ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ಗೆ, ಒಬ್ಬ HIV ಏಡ್ಸ್ ಇನ್ಫೆಕ್ಟೆಡ್ ಪರ್ಸನ್ ಏನಿದ್ದಾನೆ, ಸೊ ಆತ ಸಣ್ಣ ಕಾಫ್ ಬಂದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಆ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರೋದ್ರಿಂದ ಅದು ಸಣ್ಣ ಕಾಫ್ ನಿಮೋನಿಯಾ ಆಗಿ ಬದಲಾಗಬಹುದು. ಹೌದಾ? ಹಾಗೆ ಸಣ್ಣ ಸಣ್ಣ ಕಾಸ್ಗಳಿಂದನೂ ಸಣ್ಣ ಕಾಸ್ಗಳೇನಿದೆ, ಸಣ್ಣ ಸಣ್ಣ ಡಿಸೀಸಸ್ಗಳೇನಿದೆ, ಅವುಗಳ ವಿರುದ್ಧ ಕೂಡ ಹೋರಾಡಲಿಕ್ಕೆ ಆ ಇನ್ಫೆಕ್ಟೆಡ್ ಪರ್ಸನ್ನ ದೇಹ ಕಷ್ಟಪಡುತ್ತೆ. ಸರಿನಾ? ಈ ರೀತಿಯಾಗಿ HIV ಏಡ್ಸ್ ಅನ್ನೋದು ಇನ್ಫೆಕ್ಟೆಡ್ ಪರ್ಸನ್ನ ದೇಹವನ್ನು ಅಫೆಕ್ಟ್ ಮಾಡೋದನ್ನ ನಾವೀಗ ಗಮನಿಸಬಹುದು. ಸರಿನಾ? ಸೊ ಅಲ್ಟಿಮೇಟ್ಲಿ ಇಟ್ ಈಸ್ ದೀಸ್ ಅದರ್ ಇನ್ಫೆಕ್ಷನ್ಸ್ ದಟ್ ಕಿಲ್ ಪೀಪಲ್ ಸಫರಿಂಗ್ ಫ್ರಮ್ HIV ಏಡ್ಸ್. ಸರಿನಾ? ಸೊ HIV ಏಡ್ಸ್ ನಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗೋದ್ರಿಂದ, ಕಂಪ್ಲೀಟ್ ಆಗಿ ವೀಕ್ ಆಗೋದ್ರಿಂದ ಬೇರೆ ರೋಗಗಳು ಬಂದಾಗ ಆ ಇಮ್ಯೂನ್ ಸಿಸ್ಟಮ್ ಅದರ ವಿರುದ್ಧ ಹೋರಾಡ್ಲಿಕ್ಕಾಗದೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಬ್ಬ ವ್ಯಕ್ತಿ ಸಾವಿಗೀಡಾಗುವಂತ ಸಾಧ್ಯತೆಗಳಿರುತ್ತೆ. ಸರಿನಾ? ಅರ್ಥ ಆಯ್ತಪ್ಪ? ಓಕೆ. ಸೊ ಇಲ್ಲಿಗೆ ವೈ ಡು ವಿ ಫಾಲ್ ಇಲ್ ಚಾಪ್ಟರ್ ನಲ್ಲಿ ಇದ್ದಂತಹ ಒಂದು 30 ಕ್ವೆಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಐ ಹೋಪ್ ನಿಮಗೆ ಈ ಸೆಷನ್ ಇಷ್ಟ ಆಗಿದೆ, ನಿಮಗೆ ಈ ಕ್ವೆಶನ್ಸ್ಗಳು ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮುಂದಿನ ಸೆಷನ್ ನಲ್ಲಿ ಇನ್ನೊಂದು ಚಾಪ್ಟರ್ನ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳೊಂದಿಗೆ ನಾನು ನಿಮ್ಮ ಹತ್ರ ಬರ್ತೇನೆ. ಸೊ ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.